ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 20, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಅಪೆಕ್ಸ್ ಕೋರ್ಟ್ ಅಲೌಸ್ CAQM ಟು ಟೇಕ್ ಪ್ರೊಆಕ್ಟಿವ್ ಸ್ಟೆಪ್ಸ್ ಟು ಕೀಪ್ ಏರ್ ಪೊಲ್ಯೂಷನ್ ಇನ್ ಚೆಕ್ ಇನ್ ಡೆಲ್ಲಿ ಅಂತ ಗಮನ ಹರಿಸ್ತಾ ಇದ್ವಿ. ಈ ಒಂದು ಇಶ್ಯೂವನ್ನು ಜನರಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಆಸ್ಪೆಕ್ಟ್ ನಡಿನಲ್ಲಿ ಗಮನ ಹರಿಸ್ಬೋದು. ಹಾಗೆ GS ಪೇಪರ್ 2 ನಡಿನಲ್ಲೂ ಸಹ ಗವರ್ನೆನ್ಸ್ನ ಆಧಾರದ ಮೇಲೆ ನಾವಿಲ್ಲಿ ನೋಡ್ಬೋದು. ನೀವಿಲ್ಲಿ ಗಮನ ಹರಿಸಿ, ಸುಪ್ರೀಂ ಕೋರ್ಟು ಈ ಒಂದು ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೈರೆಕ್ಷನ್ಸನ್ನು ಕೊಡ್ತಾ ಇದೆ. ಅದರಲ್ಲೂ ಏರ್ ಕ್ವಾಲಿಟಿಯನ್ನು ಮ್ಯಾನೇಜ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇವಾಗ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆ್ಯಂಡ್ ಅಡ್ಜಾಯ್ನಿಂಗ್ ಏರಿಯಾದಲ್ಲಿ ಸ್ಟ್ರಿಕ್ಟ್ ಆಗಿರುವಂಥ ಅಥವಾ ಪ್ರೊಯಾಕ್ಟಿವ್ ಆಗಿರ್ತಕ್ಕಂತಹ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಬೋದು ಏರ್ ಪೊಲ್ಯೂಷನನ್ನು ಕರ್ಬ್ ಮಾಡುವಂಥ ಸಂದರ್ಭದಲ್ಲಿ ಅಂತ ಗಮನ ಹರಿಸ್ತಾ ಇದ್ವಿ. ಈ ಒಂದು ಹಂತದಲ್ಲಿ ನಾವು ನೋಡುವಂಥದ್ದಾದರೆ, ಇವಾಗ ಪರ್ಟಿಕ್ಯುಲರ್ಲಿ ಏರ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ನಾವೇನು ಗಮನ ಹರಿಸ್ತಿದ್ವಿ. ಇದರಲ್ಲಿ ಮಾಡ್ತಾ ಇರುವಂಥ ಒಂದು ಸ್ಟೆಪ್ಸಲ್ಲಿ ಬದಲಾವಣೆ ಮಾಡಿ, ಅಂದರೆ ಸ್ಟ್ರಿಕ್ಟರ್ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳ್ರಿ ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟು ಸಹ ಒಂದು ಡಿರೆಕ್ಷನನ್ನು ನೀಡ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ನಾವು ಏರ್ ಆ್ಯಕ್ಟ್ ಅಂತ ನೋಡ್ತೀವಲ್ಲ, ಈ ಒಂದು ಏರ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದಿರುವಂಥದ್ದು? ಏರ್ ಆ್ಯಕ್ಟ್ ಪರ್ಟಿಕ್ಯುಲರ್ಲಿ ಇದರ ಒಂದು ಇಯರ್ ಇಂಪಾರ್ಟೆಂಟ್ ನಮಗೆ 1981 ಇರ್ತಕ್ಕಂತಹ ಈ ಒಂದು ಏರ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಅಂತಲೇ ಹೇಳ್ಬೋದು, ಏರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ. ಇದರಡಿನಲ್ಲಿ ನಾವು ಪರ್ಟಿಕ್ಯುಲರ್ಲಿ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಜಾರಿಗೆ ತರೋದಾಗಿ ನಾವು ನೋಡ್ತೇವೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಡೆಲ್ಲಿ ರೀಜನ್ನಲ್ಲಿ ಏರ್ ಪೊಲ್ಯೂಷನ್ ಸೀಸನ್ ವೈಸ್ ಅಂದಾಗ ಜಾಸ್ತಿ ಆಗುತ್ತೆ, ವಿಂಟರ್ ಸ್ಮಾಗ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ಕರ್ಬ್ ಮಾಡಲಿಕ್ಕಂತಲೇ ಟೈಮ್ಲಿ ಬೇಸಿಸ್ ಮೇಲೆ ಒಂದು ಆ್ಯಕ್ಷನ್ನ ತರಬೇಕಂತಲೇ ಏರ್ ಕ್ವಾಲಿಟಿಯನ್ನು ಹತೋಟಿಯಲ್ಲಿ ಇಡಬೇಕು ಅಂತಲೇ ಒಂದು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ತಂದಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದು ವರ್ಕ್ ಆಗುವಂಥದ್ದು ಏರ್ ಆ್ಯಕ್ಟ್ ನಡಿನಲ್ಲಿ ಅಂತ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟು. ಇದರ ಆಬ್ಜೆಕ್ಟಿವ್ ಪರ್ಟಿಕ್ಯುಲರ್ಲಿ ಒಂದು ಟೈಮ್ಲಿ ಬೇಸಿಸ್ ಮೇಲೆ ಏರ್ ಪೊಲ್ಯೂಷನ್ಸನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಕೆಟಗರೈಸೇಷನನ್ನು ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಈ ಕೆಟಗರೈಸೇಷನ್ ನಮಗೆ ಇಂಪಾರ್ಟೆಂಟ್. ಇವಾಗೇನೋ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಬಹುಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಗ್ರೇಡೆಡ್ ಆ್ಯಕ್ಷನ್ ಪ್ಲ್ಯಾನಲ್ಲಿರುವಂತಹ ಸ್ಟೇಜಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು. ಅಂದರೆ ಇವಾಗ ಆಲ್ರೆಡಿ ಸಿವಿಯಾರಿಟಿ ಇದೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಚೇಂಜಸನ್ನು ಮಾಡಬೇಕು ಅಂತ. ನೀವು ಇಲ್ಲಿ ಗಮನ ಹರಿಸ್ಬೋದು, ಗ್ರೇಡೆಡ್ ಆ್ಯಕ್ಷನ್ ಪ್ಲ್ಯಾನ್ ಅಡಿಯಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನಾವು 4 ರೀತಿಯಾದಂತಹ ಸ್ಟೇಜನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಸ್ಟೇಜ್ನ ಆಧಾರದ ಮೇಲೆ ಎಷ್ಟು ಸಿವಿಯಾರಿಟಿ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸ್ಟೇಜ್ 1 ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಏರ್ ಕ್ವಾಲಿಟಿಯ ಒಂದು ರೇಂಜ್ ಏನಿರುತ್ತಲ್ಲ 201 to 300 ತನೂ ಇರುತ್ತೆ. ಇದನ್ನು ನಾವು ಏನಂತ ಕರಿಬೋದು ಅಂದರೆ ಒಂದು ಮಾಡರೇಟ್ ಟು ಪುವರ್ ಕಂಡೀಷನ್ಸ್ ಅಂತ ಕರಿಬೋದು. ಈ ಒಂದು ಹಂತದಲ್ಲಿ ಏನೇನು ಚೇಂಜಸನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಮಾಡರೇಟ್ ಟು ಪುವರ್ ಕಂಡೀಷನ್ ಏರ್ ಕ್ವಾಲಿಟಿ ಇರುತ್ತಲ್ಲ, ಇಲ್ಲಿ ನೀವು ನೋಡ್ಬೋದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಇವೆಲ್ಲ ಒಂದು ಆರ್ಡರ್ ಮಾಡುತ್ತೆ. ಅದರಲ್ಲಿ ಓಲ್ಡ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಗಾರ್ಬೇಜ್ ಬರ್ನಿಂಗ್ಗೆ ಸಂಬಂಧಪಟ್ಟಂತೆ ಪ್ರೊಹಿಬಿಷನ್ಸನ್ನು ಮಾಡ್ತಾರೆ, ವಾಟರ್ ಸ್ಪ್ರಿಂಕ್ಲಿಂಗ್ ಆಗಿರ್ಬೋದು. ಈ ರೀತಿಯಾದಂಥ ಒಂದು ಇಶ್ಯೂಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಗೇನ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಇಂಡಸ್ಟ್ರೀಸ್ಗಳು ಮತ್ತು ಬ್ರಿಕ್ಗೆ ಸಂಬಂಧಿಸಿದಂತಲೂ ಸಹ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಗೇನ್ ಸ್ಟೇಜ್ 2 ಅಂತ ಬಂದಾಗ ಸ್ಟೇಜ್ 2 ಅಲ್ಲಿರುವಂಥ ಒಂದು ಕಂಟೆಕ್ಸ್ಟನ್ನು ನೋಡ್ಬೋದು. ಇವಾಗ 300 ಇತ್ತಲ್ಲ, ಈಗ 301 to 400 ಇದ್ದರೆ ಇವಾಗ ಸ್ಟೇಜ್ 2 ವೆರಿ ಪುವರ್ ಕಂಡೀಷನ್ಸನ್ನು ಇದು ಹೇಳುತ್ತೆ. ಮೊದಲು ಒಂದು ಮಾಡರೇಟ್ ಟು ಪುವರ್ ಆಗಿರ್ಬೋದು, ಈ ಒಂದು ವೆರಿ ಪುವರ್ ಕಂಡೀಷನ್ ಸ್ಟೇಜ್ 2 ನಡಿಯಲ್ಲಿ ಕಂಡುಬರುತ್ತೆ. ಅಂದರೆ ಪೊಲ್ಯೂಷನ್ ಆಲ್ರೆಡಿ ಜಾಸ್ತಿ ಇದೆ ಅಂತ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಎಲ್ಲ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಡೀಸೆಲ್ ಜನರೇಟರ್ ಇವನ್ನೆಲ್ಲನೂ ಸಹ ಕನ್ಸಿಡರೇಷನನ್ನು ಮಾಡೋದ್ರ ಮುಖಾಂತರ ಅಂದರೆ ಪೊಲ್ಯೂಷನನ್ನು ಕರ್ಬ್ ಮಾಡಲಿಕ್ಕೆ ಸ್ಟೆಪ್ಸನ್ನು ತೆಗೆದುಕೊಳ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹಾಗೂ ಮಕ್ಕಳಿಗೆ ಮತ್ತು ಎಲ್ಡರಿ ಪಾಪ್ಯುಲೇಷನ್ಸ್ಗೆ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಆಗದೇ ಇರುವಂತೆ ಇಂಡೋರ್ ಇರಬೇಕು ಅಂತ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಸಿವಿಯಾರಿಟಿಯ ಆಧಾರದ ಮೇಲೆ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದಾಗಿ ನಾವು ಗಮನಿಸ್ಬೋದು. ಅಗೇನ್ ಸ್ಟೇಜ್ 3ನಲ್ಲಿ ನಾವು ಬಂದಾಗ ಸ್ಟೇಜ್ 3 ನಮ್ಗೆ ಏನು ಹೇಳುತ್ತೆ ಅಂದರೆ, ಈ ಒಂದು ಏರ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ತುಂಬ ಸಿವಿಯರ್ ಕಂಡೀಷನ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು ಸ್ಟೇಜ್ 3 ನಡಿಯಲ್ಲಿ ತುಂಬ ಸಿವಿಯಾರಿಟಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಸಿವಿಯಾರಿಟಿಗೂ ಪ್ಲಸ್ ಸಿವಿಯಾರಿಟಿ ಅಂತ ನಾವು ಅಬೋವ್ 450 ಈ ಒಂದು ರೇಂಜ್ ನಡಿಯಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇದು ಕಂಪ್ಲೀಟಾಗಿ ಒಂದು ಎಮರ್ಜೆನ್ಸಿ ಕಂಡೀಷನನ್ನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟೇಜ್ನ ಆಧಾರದ ಮೇಲೆ ಅಂದರೆ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಪೊಲ್ಯೂಷನ್ ಆಗ್ತಾ ಇದೆ ಅದರ ಆಧಾರದ ಮೇಲೆ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ನಲ್ಲಿರುವಂತಹ ಬೇಸಿಕ್
ಬೇಸಿಕ್ ಇನ್ಫಾರ್ಮೇಷನ್ಸ್ ಅಂದರೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಇದು ಆಲ್ರೆಡಿ ತುಂಬ ಸಿವಿಯರ್ ಇರೋದ್ರಿಂದ ಓಕೆ ನಾವು ರೆಸ್ಟ್ರಿಕ್ಷನ್ಸನ್ನು ಯಾವ ಹಂತದಲ್ಲಿ ಬದಲಾವಣೆ ಮಾಡಬೇಕು. ಓಕೆ ಸ್ಟೇಜ್ 4 ನಾವು ಅಲೋ ಮಾಡಿದಾಗ ಅಂದರೆ ಇಲ್ಲಿ ನೋಡಿ ಸ್ಟೇಜ್ 4 ಪರ್ಟಿಕ್ಯುಲರ್ಲಿ ನಾವು ಯಾವ ರೀತಿಯಂಥ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದೀವಿ. ಇವಾಗ ಆಡ್ ಆ್ಯಂಡ್ ಈವನ್ ವೆಹಿಕಲ್ ರಿಜಿಸ್ಟ್ರೇಷನ್ಸ್ ಏನಿರುತ್ತಲ್ಲ ಇವನ್ನೆಲ್ಲ ನೋಡಿದಾಗ ಇದು ಸಿವಿಯಾರಿಟಿಯ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ, ಆಮೇಲೆ ಗೌರ್ಮೆಂಟ್ ಆಫೀಸರ್ಸ್ಗೆ ಸಂಬಂಧಿಸಿದಂಥ ಒಂದು ಟೈಮಿಂಗ್ಸನ್ನು ಮೇಂಟೈನ್ ಮಾಡುವಂಥದ್ದಾಗಲಿ. ಸೊ ಒಟ್ಟಾರೆಯಾಗಿ ಒಂದು ಪೊಲ್ಯೂಷನ್ಸನ್ನು ಕರ್ಬ್ ಮಾಡಲಿಕ್ಕೆ ಪ್ರಸ್ತುತವಾಗಿ ಸ್ಟೇಜ್ 4ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ನ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಆಗಿರ್ಬೋದು ಅಥವಾ 50% ಅಷ್ಟು ಮಾತ್ರ ಆಫೀಸ್ ಅಟೆಂಡೆನ್ಸ್ ಇರಬೇಕು ಅನ್ನುವಂಥದ್ದಾಗಲಿ. ಸೊ ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಸನ್ನು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಮೂವ್ ಮಾಡ್ತಾ ಇರೋದನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಇದರೊಂದಿಗೆ ಓಲ್ಡ್ ವೆಹಿಕಲ್ಸ್ ಏನಿರುತ್ತಲ್ಲ ಅದರಿಂದ ಎಮಿಷನ್ ಜಾಸ್ತಿ ಆಗಿರುತ್ತೆ, ಅವುಗಳನ್ನೆಲ್ಲ ಬಾರ್ ಮಾಡುವಂಥದ್ದಾಗಲಿ, ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಇರುತ್ತೆ. ಸೊ ಅವ್ರಿಗೂ ಸಂಬಂಧಿಸಿದಂತಹ ಒಂದು ಆ್ಯಕ್ಷನ್ಸನ್ನು ತೆಗೆದುಕೊಳ್ಳುವಂಥದ್ದಾಗಲಿ. ಸೊ ಈ ಒಂದು ಹಂತದಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಹೇಗೆ ಒಂದು ಸ್ಟೇಜಸನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ, ಆ ಪ್ರತಿಯೊಂದು ಹಂತದಲ್ಲಿಯೂ ಸಹ ಯಾವ ರೀತಿಯಾಗಿ ಕರ್ಬ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕೆಟಗರೈಸೇಷನ್ ಮಾಡಿದ್ದಾರೆ ಇದೆಲ್ಲ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಜನರಲ್ ಒಂದು ಐಡಿಯಾ ಇರಲಿ. ಸೊ ಎಲ್ಲ ಒಂದು ಸ್ಟೇಜ್ ನಡಿನಲ್ಲೂ ಸಹ ಪೊಲ್ಯೂಷನ್ ಕರ್ಬ್ ಮಾಡಲಿಕ್ಕೆ ಬಟ್ ಸಿವಿಯಾರಿಟಿಯ ಆಧಾರದ ಮೇಲೆ ಸ್ಟೆಪ್ಸ್ಗಳು ಬೇರೆ ಬೇರೆ ಇರುತ್ತೆ ಅಂತ ನಾವಿಲ್ಲಿ ಗಮನಿಸ್ಬೋದು. ನಿಮಗೆ ಕ್ವಾಲಿಟಿ ಆಧಾರದ ಮೇಲೆ ಏರ್ ಕ್ವಾಲಿಟಿ ಯಾವ ರೀತಿಯಾಗಿರುತ್ತಲ್ಲ ಅದರ ಬೇಸ್ ಮೇಲೆ ಈ ಒಂದು ಸ್ಟೇಜನ್ನು ನೀವು ಗಮನಿಸಿದರೆ ಸಾಕಾಗುತ್ತೆ. ಸೊ ಜನರಲಿ ಇವಾಗ ಸುಪ್ರೀಂ ಕೋರ್ಟು ಸಹ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸನ್ನು ತಗೊಳ್ಳಿ, ಅಂದರೆ ಪ್ರೊಯಾಕ್ಟಿವ್ ಆಗಿರ್ತಕ್ಕಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದಾಗಿ ಡೈರೆಕ್ಷನ್ಸನ್ನು ನೀಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಸ್ಟೇಜ್ 4ಗೆ ಸಂಬಂಧಪಟ್ಟಂತಹ ಮೇಜರ್ಸ್ಗಳನ್ನು ಫಾಲೋ ಮಾಡಲಿ ಅಂತ ಹೇಳೋದಾಗಿ ನಾವಿಲ್ಲಿ ಕಾಣ್ಬೋದು. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ ಅಥವಾ ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಇಂಡಿಯಾಸ್ ರಷ್ಯನ್ ಆಯಿಲ್ ಕಟ್ಸ್ ಪ್ರಿಡೇಟ್ US ಟಾರಿಫ್ಸ್ ಅಂತ ಕಾಣ್ಬೋದು. ಈ ಒಂದು ಇಶ್ಯೂನ ನಾವು GS ಪೇಪರ್ 2 ನಡಿಯಲ್ಲಿ ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಸೊ ಭಾರತದ ಒಂದು ಟ್ರೇಡ್ ಪಾಲಿಸೀಸ್ಗಳು ಅಥವಾ ಟ್ರೇಡ್ ವಾರ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲೂ ಸಹ ನಾವು ಇದನ್ನು ಗಮನ ಹರಿಸ್ಬೋದು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ US ನಮ್ಮ ಮೇಲೆ 50% ಅಷ್ಟು ಟ್ಯಾರಿಫನ್ನು ಹಾಕಿದೆ. ಸೊ ಅಡಿಷ್ನಲ್ ಟ್ಯಾರಿಫನ್ನು ಆಗಸ್ಟಿಂದ ಹಾಕಿರೋದಾಗ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಸಾಕಷ್ಟು ಮಾಹಿತಿ ಇದೆ. ಇಲ್ಲಿ ನೀವು ನೋಡಿ 50% ಅಷ್ಟು ಅವರು ಟ್ಯಾರಿಫನ್ನು ಹಾಕಿದ್ದಾರೆ. ಭಾರತದ ಕೆಲವೊಂದಿಷ್ಟು ಡೇಟಾಗಳು ಏನು ಹೇಳುತ್ತೆ ಅಂದರೆ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಆಯಿಲ್ ಏನಿದೆಯಲ್ಲ ಕಳೆದ ವರ್ಷದಿಂದ ಕಂಪೇರ್ ಮಾಡ್ತಾ ಬಂದರೆ ಈ ಒಂದು ಡೇಟಾವನ್ನು ಅಥವಾ ಗ್ರಾಫನ್ನು ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಪರ್ಟಿಕ್ಯುಲರ್ಲಿ ಈ ವರ್ಷದ ಸೆಪ್ಟೆಂಬರ್ 2025 ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಕಳೆದ ಸೆಪ್ಟೆಂಬರ್ 2024 ನಾವು ಎಷ್ಟರ ಮಟ್ಟಿಗೆ ಇಂಪೋರ್ಟನ್ನು ಮಾಡ್ಕೋತಾ ಇದ್ವಿ, ಭಾರತ ಹಾಗೂ ರಷ್ಯಾದ ಮಧ್ಯೆ ಹೇಗೆ ಇಯರ್ಲಿ ಬೇಸಿಸ್ ಮೇಲೆ ಆಯಿಲ್ ರಿಲೇಟೆಡ್ ಇರುವಂಥ ಟ್ರೇಡು ಕಡಿಮೆ ಆಗ್ತಾ ಬರ್ತಾ ಇದೆ. ಕಳೆದ ವರ್ಷದಿಂದ ನಾವು ನೋಡ್ತಾ ಬಂದರೆ ಕಡಿಮೆ ಆಗ್ತಾ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು ನಮ್ಮ ಮೇಲೆ ತೆರಿಗೆಯನ್ನು ವಿಧಿಸೋಕ್ಕಿಂತ ಮುಂಚೆ ನಾವು ರಷ್ಯಾದೊಂದಿಗೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ರೆಡ್ಯೂಸ್ ಮಾಡ್ತಾ ಬರ್ತಾ ಇದ್ದೇವೆ ಅಂತ ಆಫಿಷಿಯಲ್ ಡೇಟಾಗಳನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ ಹೇಗೆ ಯಾವ ರೀತಿಯಾದಂಥ ಒಂದು ಟ್ರೆಂಡಲ್ಲಿ ಬದಲಾವಣೆ ಆಗ್ತಾ ಇದೆ, ಸೊ ಹೇಗೆ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಲಾಂಗ್ ಟರ್ಮಲ್ಲಿ ನಮಗೆ ರಷ್ಯಾನು ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿಯಾಗಿ US ಸಹ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಒಂದು ಎಕ್ಸ್ಪೋರ್ಟ್ ರಿಲೇಟೆಡ್ ಇರುವಂತಹ ಮಾರ್ಕೆಟನ್ನು ಇವತ್ತು US ಒದಗಿಸುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಅವ್ರು ನಮ್ಮ ಮೇಲೆ ಟಾರಿಫನ್ನು ಹಾಕ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಬಿಕಾಸ್ ರಷ್ಯಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಬಿಕಾಸ್ ನಾವು ಒಂದು ಆಯಿಲ್ನ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟ್ರಾಟಜಿಕಲಿ ಏನು ಕನ್ಸರ್ನ್ ಅಂತಂದರೆ ರಷ್ಯಾ ಮತ್ತು ಉಕ್ರೈನ್ ವಾರ್ ಅಂತ ಬಂದಾಗ ಭಾರತ ಒಂದು ನ್ಯೂಟ್ರಾಲಿಟಿಯನ್ನು ತೋರಿಸ್ಬೇಕು. ಇವಾಗ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ವಲ್ಲ ವಾರ್ ಆದಮೇಲೆ, ಇದು ಏನನ್ನು ತೋರಿಸುತ್ತೆ, ಯಾವ ರೀತಿಯಂಥ ರಿಫ್ಲೆಕ್ಷನ್ನ ತೋರಿಸುತ್ತೆ ಅಂದರೆ ನಾವು ರಷ್ಯನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಬಟ್ ರಿಯಲಿಸ್ಟಿಕಲಿ ನಾವು ಯಾರಿಗೂ ಸಪೋರ್ಟನ್ನು ಮಾಡ್ತಾ ಇಲ್ಲ. ನಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ, ಬಿಕಾಸ್ ಇವಾಗ ನೋಡಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಪ್ಲೈ ಚೈನಲ್ಲಿ ಡಿಸ್ರಪ್ಷನ್ ಆಗುತ್ತಲ್ಲ, ಅಂದರೆ ಇವಾಗ ಆಯಿಲ್ನ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದಾಗಲಿ, ಒಂದು ವಾರ್ನಿಂದಾಗಿ ಆಗಿರ್ಬೋದು, ಅಥವಾ ಸಪ್ಲೈನ ಆಧಾರದಿಂದ ರಿಯಾಕ್ಷನ್ಸ್ ಇರುತ್ತೆ. ಇದರ ಆಧಾರದ ಮೇಲೆ ನಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನಾವು ಪರ್ಟಿಕ್ಯುಲರ್ಲಿ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ರಷ್ಯಾ ಭಾರತಕ್ಕೆ ಆಯಿಲನ್ನು ಸಪೋರ್ಟ್ ಮಾಡೋದ್ರಲ್ಲಿ ಲಾರ್ಜೆಸ್ಟ್ ಅಂತ ಅನಿಸ್ಕೊಳ್ಳುತ್ತೆ, ಬಿಕಾಸ್ ಡಿಸ್ಕೌಂಟೆಡಲ್ಲಿ ಕೊಡ್ತಾ ಇರೋದಂತಾಗಲಿ ಅಥವಾ ಒಂದು ಜಿಯೋಪೊಲಿಟಿಕಲ್ ವಲ್ನರಬಿಲಿಟಿ ಏನು ಕ್ರಿಯೇಟ್ ಆಗಿತ್ತಲ್ಲ, ಹಾಗಾಗಿ ಅವರು ಭಾರತಕ್ಕೆ ಜಾಸ್ತಿ ಸಪ್ಲೈ ಮಾಡ್ತಾ ಇರೋದನ್ನು ಸಹ ನೋಡಿದ್ವಿ. ಆದರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಯಾಂಕ್ಷನಿಂದಾಗಿಯೂ ಸಹ
ರಷ್ಯನ್ ಆಯಿಲನ್ನು ನಾವು ಎಕ್ಸೆಸ್ ಮಾಡೋದು ಅಥವಾ ಪೇಮೆಂಟ್ ಮಾಡುವಂಥದ್ದು ತುಂಬ ಡಿಫಿಕಲ್ಟ್ ಆಗಿರುವಂಥ ಒಂದು ಚಾಲೆಂಜಸನ್ನು ನೋಡಿದ್ದೇವೆ. ಬಿಕಾಸ್ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಲರ್ಗಳ ಒಂದು ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು, ಬಿಕಾಸ್ ನಾವು ರುಪಿ ಟ್ರೇಡ್ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೀವ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು. ಸೊ ದೇರ್ ಆರ್ ಸಮ್ ಅದರ್ ಇಶ್ಯೂಸ್. ಈ ರೀತಿಯಾದಂತಹ ಎಲ್ಲ ಕನ್ಸಿಡರೇಷನನ್ನು ಮಾಡಿದಾಗೂ ಸಹ ಒಂದು ಪ್ರೈಸ್ ವಾಲಟೈಲಿಟಿ ಆಗಿರ್ಬೋದು. ಇವಾಗ ನೋಡಿ, ನಾವು ಬೇರೆ ಒಂದು ಕಂಟ್ರಿಗಳು, ಫಾರ್ ಎಕ್ಸಾಂಪಲ್ ಇವಾಗ ಸೌದಿ ಅರೇಬಿಯಾ, ಇರಾಕ್, ಇವರಿಂದನೂ ಸಹ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಕಾಂಪಿಟೇಟಿವ್ನೆಸ್ ಇರುತ್ತೆ ಅಂತ ನಾವು ಇವತ್ತು ರಷ್ಯಾದ ಮೇಲೆ ಡಿಪೆಂಡ್ ಆಗಿರೋದನ್ನು ನೋಡ್ತೀವಿ. ಬಟ್ ಇಲ್ಲಿ ರಷ್ಯಾದಲ್ಲೂ ಸಹ ಕೆಲವೊಂದಿಷ್ಟು ಡಿಸ್ಕೌಂಟ್ಸ್ಗಳು ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಭಾರತ ಸ್ಲೋ ಆಗಿ ಒಂದು ವಿತ್ಡ್ರಾ ಮಾಡ್ಕೊಂಡು ಬರ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ನೋಡಿ, US ಒಂದು ಪ್ರೆಷರಿಂದ ಮಾತ್ರ ನಾವು ವಿತ್ಡ್ರಾ ಮಾಡ್ಕೊಂಡಿವಿ ಅನ್ನುವಂಥದ್ದಿಲ್ಲ. ಸೊ ಇಲ್ಲಿ ಗೌರ್ಮೆಂಟ್ನ ಒಂದು ಜಸ್ಟಿಫಿಕೇಶನ್ ಇವಾಗ ಏನು ಬರ್ತಾ ಇದೆ ಅಂದರೆ, ನಾವು ಬರೀ US ಒಂದು ರಿಯಾಕ್ಷನ್ಗೋಸ್ಕರ ನಾವು ಅಂದರೆ ಪರ್ಟಿಕ್ಯುಲರ್ಲಿ ರಷ್ಯಾದೊಂದಿಗೆ ಟ್ರೇಡನ್ನು ಅಥವಾ ಆಯಿಲ್ ರಿಲೇಟೆಡ್ ಇರತಕ್ಕಂಥ ಇಂಪೋರ್ಟನ್ನು ರೆಡ್ಯೂಸ್ ಮಾಡಿದ್ದೀವಿ ಅಂತಲ್ಲ, ಬಿಕಾಸ್ ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ಓಕೆ, ಸೊ ಹಾಗಾಗಿ ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಭಾರತಕ್ಕೆ ಬೇಸಿಕಲಿ ಇವಾಗ ರಷ್ಯನ್ ಆಯಿಲು ಸಹ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದಿ ಪ್ರೈಸ್ ಅಡ್ವಾಂಟೇಜ್ ಅಂತ ಒಂದೆಡೆ ನೋಡುವಂಥದ್ದಾದರೆ, ಅಗೇನ್ ನಮಗೆ US ಸಹ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದಿ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂತ ನೋಡ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಒಂದು ಎನರ್ಜಿ ಆಸ್ಪೆಕ್ಟ್ ಅಂತ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ ಅದರ್ ಪಾರ್ಟ್ನರ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಸೌದಿ ಅರೇಬಿಯಾ ಅಂತ ತೆಗೆದುಕೊಳ್ಬೋದು, UAE ಇದೆ ಅಲ್ವಾ, ಇರಾಕ್ ಇದೆ. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆ ಅಲ್ಟರ್ನೇಟಿವ್ಸನ್ನು ನಾವು ಹುಡುಕಬೇಕು ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ಟ್ರೇಡ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ಇವಾಗ ಗೌರ್ಮೆಂಟ್ ಹೇಗೆ ಒಂದು ಡೇಟಾವನ್ನು ಕಂಪ್ಯಾರಿಸನ್ ಮಾಡಿದೆ ಅನ್ನುವಂಥದ್ದನ್ನು, ಅಥವಾ ನೇಷನಲ್ ಇಂಟ್ರೆಸ್ಟ್ ಏನಿದೆ ಇವಾಗ ಆಯಿಲ್ ಬೈಯಿಂಗ್ ಪರ್ಪಸ್ ಅಂತ ಬಂದಾಗ ಭಾರತದ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ. ರಷ್ಯನ್ ಆಯಿಲ್ ಸಹ ಇನ್ಫ್ಲೇಷನ್ನ ಟ್ಯಾಕಲ್ ಮಾಡಲಿಕ್ಕೆ ಒಂದೆಡೆ ಸಹಾಯ ಮಾಡಿದೆ ಅಲ್ವಾ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಟ್ರೇಡ್ ಡೆಫಿಸಿಟನ್ನು ಕಡಿಮೆ ಮಾಡುವಂಥದ್ದೇ ಒಂದು ರಾಷ್ಟ್ರದ ಗುರಿಯಾಗಿರುತ್ತೆ. ಆರ್ಥಿಕವಾಗಿ ಸದೃಢತೆಯನ್ನು ಹೊಂದಬೇಕು ಅಂತಂದರೆ ಟ್ರೇಡ್ ಡೆಫಿಸಿಟು ಕಡಿಮೆ ಇರಬೇಕು. ಸೊ ಇದರಿಂದ ನಾವು ಸ್ಟ್ರಾಂಗ್ ಇರ್ತೀವಿ ಅಂತ ರಿಫ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮ್ಮ ಒಂದು ಇನ್ಫ್ಲೇಷನ್ ಆಗಿರ್ಬೋದು, ಟ್ರೇಡ್ ರೇಟನ್ನು ಕಡಿಮೆ ಮಾಡಲಿಕ್ಕೆ ನಾವು ಆಯಿಲ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಿದ್ವಿ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನ ಇಶ್ಯೂವನ್ನು ನೋಡುವಂಥದ್ದಾದರೆ, ಹಿಡನ್ ಕಾಸ್ಟ್ ಆಫ್ ಪೊಲ್ಯೂಟೆಡ್ ಗ್ರೌಂಡ್ ವಾಟರ್. ಈ ಒಂದು ಇಶ್ಯೂನ GS ಪೇಪರ್ 3 ನಡಿನಲ್ಲಿ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಅಗ್ರಿಕಲ್ಚರ್, ಪೊಲ್ಯೂಷನ್, ಸೊ ಈ ರೀತಿಯಂಥ ಆಸ್ಪೆಕ್ಟಲ್ಲಿ ಗಮನ ಹರಿಸ್ಬೋದು. ಗ್ರೌಂಡ್ ವಾಟರು ನಮಗೆ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಮೋಸ್ಟ್ ಆಫ್ ದ ಡೊಮೆಸ್ಟಿಕ್ ಕನ್ಸಂಪ್ಷನ್ ಆಗಿರ್ಬೋದು, ನಮ್ಮ ಒಂದು ಬಳಕೆಗೋಸ್ಕರ ನಾವು ಗ್ರೌಂಡ್ ವಾಟರೇ ಡಿಪೆಂಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈವನ್ ಮೋಸ್ಟ್ ಆಫ್ ದ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗೆ ಗ್ರೌಂಡ್ ವಾಟರಿಂದನೇ ಹೆಚ್ಚು ಸಪ್ಲೈ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗ್ತಾ ಇರೋದ್ರಿಂದ ಏನೇನೋ ತೊಂದರೆಗಳಾಗುತ್ತೆ, ಯಾವ ರೀತಿಯಾಗಿ ಒಂದು ರಿಪೋರ್ಟ್ ನಮಗೆ ಇಲ್ಲಿ ಹೈಲೈಟ್ ಮಾಡ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, 2024 ಒಂದು ರಿಪೋರ್ಟನ್ನು ಗಮನ ಹರಿಸುವಂಥದ್ದಾದರೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಗ್ರೌಂಡ್ ವಾಟರ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಿದ್ದಾರೆ. ನಿಯರ್ಲಿ 440 ಡಿಸ್ಟಿಕ್ಕಲ್ಲಿ ಕಂಟ್ಯಾಮಿನೇಷನ್ ಲಿಮಿಟ್ ಹೆಚ್ಚಾಗಿದೆ ಅಂತ ನಾವು ನೋಡ್ಬೋದು. ಸೊ ಒಂದು ಸ್ಯಾಂಪಲ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ಒಂದು ಲಿಮಿಟೇಷನ್ಸ್ ಕ್ರಾಸ್ ಆಗಿದೆ, ಕಂಟ್ಯಾಮಿನೇಷನ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ. ಪಂಜಾಬಲ್ಲಿ ನಿಯರ್ಲಿ 30% ಸ್ಯಾಂಪಲಲ್ಲಿ ನಾವು ಗಮನ ಹರಿಸುವಂಥದ್ದಾದರೆ ಯುರೇನಿಯಮ್ನ ಪ್ರೆಸೆನ್ಸ್ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಯುರೇನಿಯಂ ಕಂಟೆಂಟ್ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಪರ್ಮಿಸಿಬಲ್ ಲಿಮಿಟನ್ನೇ ಇದು ಕ್ರಾಸ್ ಮಾಡಿದೆ. ಸೊ ಒಂದು ಲಿಮಿಟೇಷನ್ ಇರುತ್ತಲ್ಲ, ಆ ಒಂದು ಲಿಮಿಟೇಷನ್ ಇದ್ದರೆ ನಮ್ಗೆ ಯಾವುದೇ ರೀತಿಯಾಗಿ ಹೆಲ್ತ್ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಆ ಒಂದು ಲಿಮಿಟೇಷನ್ನೇ ಕ್ರಾಸ್ ಆಗಿದೆ ಅಂತ ಸ್ಯಾಂಪಲ್ಸ್ಗಳಲ್ಲಿ ಹೇಳ್ತಾ ಇದೆ. ಸೊ ಇದರಿಂದ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಗ್ರೌಂಡ್ ವಾಟರಲ್ಲಿ ಪರ್ಟಿಕ್ಯುಲರ್ಲಿ ಇರ್ತಕ್ಕಂತಹ ಒಂದು ಕಾಂಪೋನೆಂಟ್ಸ್ಗಳು ನಮ್ಮ ಒಂದು ಹೆಲ್ತ್ಗೆ ಹಾರ್ಮ್ ಆಗ್ತಾ ಇರುವಂಥದ್ದು. ಫ್ಲೂರೈಡ್ಗಳ ಒಂದು ಕಂಟೆಂಟು ಆಪ್ಟಿಮಲ್ ಇರಬೇಕು, ನೈಟ್ರೇಟ್ಸ್ಗಳ ಒಂದು ಕಂಟೆಂಟ್ ಅಂತ ನೋಡ್ತೇವೆ, ಈವನ್ ಆರ್ಸೆನಿಕ್ ಅನ್ನುವಂಥದ್ದಾಗಲಿ, ಹೆವಿ ಮೆಟಲ್ಸ್ಗಳಾಗಿರ್ಬೋದು, ಹಾಗೂ ಯುರೇನಿಯಂ, ಇವೆಲ್ಲನೂ ಸಹ ಒಂದು ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂಥ ಕಂಟ್ಯಾಮಿನೇಷನನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಮಟೀರಿಯಲ್ಸ್ಗಳು. ಇದು ಇಂಪಾರ್ಟೆಂಟು, ನಿಮಗೆ ಕೇಳ್ಬೋದು ಪ್ರಿಲಿಮ್ಸಲ್ಲಿ. ಇವಾಗ ನಾವು ಹೆಚ್ಚು ಗ್ರೌಂಡ್ ವಾಟರನ್ನು ಬಳಕೆ ಮಾಡ್ಕೋತೀವಿ ಅನ್ನೋದು ಸಹ ಕೆಲವೊಂದಿಷ್ಟು ಡೇಟಾಗಳು ಹೇಳುತ್ತೆ. ನಿಯರ್ಲಿ 600 ಮಿಲಿಯನ್ ಪೀಪಲ್ ಇವತ್ತು ಡ್ರಿಂಕಿಂಗ್ ವಾಟರ್ಗೆ ಮತ್ತು ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ನ್ಯಾಷನಲ್ ಲೆವೆಲಲ್ಲಿ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಡ್ರಿಂಕಿಂಗಲ್ಲೇ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಇದು ಅದರ್ ಹೆಲ್ತ್ ಇಶ್ಯೂಸನ್ನು ಕ್ರಿಯೇಟ್ ಮಾಡುತ್ತಲ್ವಾ, ಡೆಫಿನೆಟ್ಲಿ. ಇವಾಗ ನೋಡಿ, ವರ್ಲ್ಡ್ ಬ್ಯಾಂಕ್ನ ಆಧಾರದ ಮೇಲೆ, ಸೊ ಇವರು ಹೇಳೋದ್ರ ಪ್ರಕಾರ ಒಂದು ಹಿಡನ್ ಕಾಸ್ಟು ಸಹ, ಎಕನಾಮಿಕ್ ಕಾಸ್ಟು ಸಹ ಲಾಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅನ್ಸೇಫ್ ವಾಟರನ್ನು ಕುಡಿಯೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಎಕ್ಸ್ಪೆನ್ಸಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ, ಹೆಲ್ತ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಸೊ ವಾಟರ್ ಇಂದ ಬರ್ತಕ್ಕಂತಹ ಕಾಯಿಲೆಗಳು ಹೆಚ್ಚಾಗುತ್ತೆ, ವಾಟರ್ ಬಾರ್ನ್ ಡಿಸೀಸಸ್ಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಒಂದು ವರ್ಕ್ ಡೇನೂ ಸಹ ಕಡಿಮೆ ಆಗುತ್ತೆ. ಅಥವಾ ನಮ್ಮ ಒಂದು GDPಯ ಪರ್ಸೆಂಟೇಜ್ ನೋಡಿದಾಗ ನಿಯರ್ಲಿ 6% GDP ಒಂದು ಲಾಸನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ನ ಒಂದು ಎಸ್ಟಿಮೇಷನನ್ನು ನಾವು ಕಾಣ್ತಾ ಇದ್ವಿ. ಸೊ ಜನರಲಿ ಯಾವ ರೀತಿಯಾದಂಥ ಹೆಲ್ತ್ ಇಂಪ್ಯಾಕ್ಟ್ಗಳಾಗುತ್ತೆ ಇಲ್ಲಿ ನೋಡಿ, ಕಂಟೆಂಟ್ನ ಆಧಾರದ ಮೇಲೆ ಹೇಗೆ ಒಂದು ಡಿಸೀಸನ್ನು ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫ್ಲೂರೈಡ್ ಅಂತಲೇ ನಾವು ತೆಗೆದುಕೊಂಡಾಗ
ಸ್ಕೆಲಿಟಲ್ ಫ್ಲೂರೋಸಿಸ್ ಅನ್ನುವಂಥ ಒಂದು ಕಾಯಿಲೆ ಬರುತ್ತೆ. ಇದು ಗುಜರಾತಲ್ಲಿ ಹೆಚ್ಚು ಕಂಡು ಬರುವಂಥದ್ದಾಗಲಿ. ಇವಾಗ ನೋಡಿ ಯುರೇನಿಯಂ ಅಂತ ನಾವು ತೆಗೆದುಕೊಂಡಾಗ ಇದರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈವನ್ ಬೋನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಾಗುತ್ತೆ. ಆರ್ಸೆನಿಕ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಕ್ಯಾನ್ಸರ್ಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳಾಗುವಂಥ ಸಾಧ್ಯತೆ ಇರುತ್ತೆ. ಕಾಗ್ನೇಟಿವ್ ಲೆವೆಲು ಸಹ ಕಡಿಮೆ ಆಗುವಂಥದ್ದಾಗಲಿ, ಈವನ್ ಡಯೇರಿಯಾ ಈ ರೀತಿಯಾದಂಥ ಇಶ್ಯೂಸ್ಗಳು ಮಕ್ಕಳಲ್ಲಿ, ಅದರಲ್ಲೂ 5 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಡೇಟಾನಲ್ಲಿ ಕಂಪ್ಲೀಟ್ ರಿಪೋರ್ಟನ್ನು ಇವರು ಅನಲೈಸ್ ಮಾಡ್ತಾ ಇದ್ದಾರೆ. ಅಂದರೆ ಗ್ರೌಂಡ್ ವಾಟರಿಂದ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಸೊ ಹೆಲ್ತ್ ಇಂಪ್ಯಾಕ್ಟ್ ಅಂತ ನೋಡಿದ್ವಿ, ಎಕನಾಮಿಕ್ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ. ಡೆಫಿನೆಟ್ಲಿ ಇದು ಸೋಷಿಯಲ್ ಇಂಪ್ಯಾಕ್ಟನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಬಟ್ ಸೋಷಿಯಲ್ ಇಂಪ್ಯಾಕ್ಟ್ ಅಂದರೆ ಇವಾಗ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಅರ್ನಿಂಗ್ ಎಬಿಲಿಟಿ ಕಡಿಮೆ ಆಗುವಂಥದ್ದಾಗಲಿ, ಅಥವಾ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುವಂಥದ್ದಾಗಲಿ, ಚಿಲ್ಡ್ರನ್ಸ್ ಸಹ ಸಫರ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಅಗೇನ್ ಇಲ್ಲಿ ನೋಡಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತೆ ಹೇಗೆ ಒಂದು ಲಾಸ್ ಆಗುತ್ತೆ ಅನ್ನುವಂಥದ್ದನ್ನು ಸಹ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಯಿಲಲ್ಲಿ ಇರ್ತಕ್ಕಂಥ ಒಂದು ಡಿಗ್ರೇಡೇಷನ್ ನೋಡ್ತೇವೆ. ಬಿಕಾಸ್ ಭಾರತದಲ್ಲಿ ನಮ್ಮ ಸಾಯಿಲ್ ಆಲ್ರೆಡಿ ಡಿಗ್ರೇಡ್ ಆಗಿದೆ. ಓಕೆ, ಸಾಯಿಲ್ ಡಿಗ್ರೇಡೇಷನ್ ಅಂತ ಬಂದಾಗ ಭಾರತದ ಲ್ಯಾಂಡ್ ಡಿಗ್ರೇಡ್ ಆಗಿದೆ. ಇವಾಗ ನೋಡಿ ಪೊಲ್ಯೂಟೆಡ್ ಇರ್ತಕ್ಕಂಥ ವಾಟರನ್ನು ಮತ್ತೆ ನಾವು ಸಾಯಿಲಲ್ಲಿ ಯೂಸ್ ಮಾಡೋದ್ರಿಂದ ಟಾಕ್ಸಿನ್ ಮಟೀರಿಯಲ್ಸ್ಗಳು ಏನಾಗುತ್ತೆ ಅಂದರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಂತ ನೋಡ್ಬೋದು. ಸಾಯಿಲಲ್ಲಿ ಇರ್ತಕ್ಕಂಥ ಒಂದು ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ. ಅಗೇನ್ ಕ್ರಾಪ್ನ ಒಂದು ಕ್ವಾಲಿಟಿನೂ ಸಹ ರೆಡ್ಯೂಸ್ ಆಗುತ್ತೆ. ಅಗೇನ್ ಈ ಒಂದು ಕ್ರಾಪನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥ ಹ್ಯೂಮನ್ ಮೇಲೆ, ಎನಿಮಲ್ ಮೇಲೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಸರಿಯಾದಂಥ ಒಂದು ಕ್ರಾಪ್ ಬರಲಿಲ್ಲ ಅಂದ್ರೂ ಸಹ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ? ಫಾರ್ಮರ್ಸ್ಗಳಿಗೆ ಇಂಪ್ಯಾಕ್ಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಫಾರ್ಮರ್ಗೆ ಬರ್ತಕ್ಕಂಥ ಒಂದು ಆದಾಯ, ಇನ್ಕಮು ಸಹ ರೆಡ್ಯೂಸ್ ಆಗುತ್ತೆ ಅನ್ನುವಂಥ ಒಂದು ಕೋರಿಲೇಷನನ್ನು ಇಲ್ಲಿ ಹಾಕೋಬೋದು. ಸೊ ನಾವು ಎಕ್ಸ್ಪೋರ್ಟ್ ಇಂಪ್ಯಾಕ್ಟ್ ಮೇಲೂ ಆಗುತ್ತಲ್ಲ, ಈಗ ಸರಿಯಾಗಿ ನಾವು ಪ್ರೊಡಕ್ಷನು ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ಇನ್ಕಮು ಕಡಿಮೆ ಇರುತ್ತೆ. ಜೊತೆಗೆ ನಾವು ಎಕ್ಸ್ಪೋರ್ಟನ್ನು ಸಹ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ನಾವು ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದೋಕ್ಕಾಗಲ್ಲ. ಕಂಟ್ಯಾಮಿನೇಟೆಡ್ ಇರೋದ್ರಿಂದ ಈ ವೆಜಿಟೇಬಲ್, ಫುಡ್ಸು ಇವೆಲ್ಲ ಕಂಟ್ಯಾಮಿನೇಷನ್ ಏನಾದರೂ ಇದ್ದರೆ ಸರಿಯಾಗಿ ಎಕ್ಸ್ಪೋರ್ಟೇ ಆಗೋದಿಲ್ಲ. ಎಕ್ಸ್ಪೋರ್ಟ್ ಸೆಕ್ಟರ್ಗೂ ಸಹ ಹಿಟ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಸಾಮಾಜಿಕ ಅಸಮಾನತೆಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೋಷಿಯಲ್ ಇನ್ಇಕ್ವಾಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇವಾಗ ನೋಡಿ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಇದನ್ನು ಫಿಲ್ಟರ್ ಮಾಡಲಿಕ್ಕೆ ಒಂದು ಅವಕಾಶ ಯಾರಿಗಿರುತ್ತೆ? ರಿಚ್ ಪೀಪಲ್ಗಳು ಮಾಡ್ಬೋದು ಅಲ್ವಾ. ರಿಚ್ ಪೀಪಲ್ಗಳು ಏನು ಮಾಡ್ತಾರೆ, ಒಂದು ಫಿಲ್ಟರ್ಸನ್ನು ಬೈ ಮಾಡೋದಾಗಲಿ, ಅಥವಾ ಫಿಲ್ಟರ್ ಆಗಿರ್ತಕ್ಕಂಥ ವಾಟರ್ನ ಕುಡಿಯೋದ್ರ ಮುಖಾಂತರ ಇವರೆಲ್ಲನೂ ಸಹ ತಮ್ಮ ಹೆಲ್ತನ್ನು ಹೇಗೋ ಮೇಂಟೈನ್ ಮಾಡ್ತಾರೆ. ಅದೇ ಇವತ್ತು ಪುವರ್ ಪೀಪಲ್ ಅವ್ರ ಸರ್ವೈವಲ್ಲೇ ಒಂದು ದೊಡ್ಡ ಕ್ವಶನ್ ಆಗಿದೆ ಅಂತಂದರೆ ಅವರು ವಾಟರ್ನ ಫಿಲ್ಟರ್ ಮಾಡೋಕ್ಕೆ ಯಾಕೆ ಹೋಗ್ತಾರೆ ಅಲ್ವಾ. ಸೊ ಇವರಿಗೆ ಸಂಬಂಧಪಟ್ಟಂಥ ಒಂದು ಹೆಲ್ತ್ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ. ಬಟ್ ರಿಚ್ ಪೀಪಲ್ ಈಸಿಯಾಗಿ ಅಫೋರ್ಡೆಬಲ್ ಆಗಿರುವಂತಹ ಒಂದು ಕ್ವಾಲಿಟಿ ವೈಸ್ ಆಗಿರ್ತಕ್ಕಂಥ ವಾಟರ್ನ ಕುಡಿತಾರೆ. ಹಾಗಾಗಿ ಒಂದು ಲರ್ನಿಂಗ್ ಕೆಪಾಸಿಟಿನೂ ಸಹ ಇಲ್ಲಿ ಡಿಸ್ಪ್ಯಾರಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ ಬಹುಮುಖ್ಯವಾಗಿ ಈ ಒಂದು ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ, ಹೆಲ್ತ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ, ಸಿವಿಯರ್ ಡಿಸೀಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಎಕನಾಮಿಕ್ ಆಸ್ಪೆಕ್ಟಲ್ಲೂ ಸಹ ಇದು ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸೋಷಿಯಲ್ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಅಸಮಾನತೆಯೂ ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಎಕೋಲಾಜಿಕಲಿ ಇವಾಗ ನೋಡಿ ಸಾಯಿಲ್ನ ಒಂದು ಡಿಗ್ರೇಡೇಷನ್ ಆಗ್ತಾ ಇದೆ ಅಂತಂದರೆ ಅಗ್ರಿಕಲ್ಚರ್ ಆಸ್ಪೆಕ್ಟಲ್ಲೂ ಸಹ ನಾವು ಈಲ್ಡನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಈ ಒಂದು ವಿಷಯಸ್ ಸೈಕಲ್ ಏನಿದೆಯಲ್ಲ, ಸೊ ಇದರ ಆಧಾರದ ಮೇಲೂ ಸಹ ನಾವು ಕನ್ಸಿಡರ್ ಮಾಡೋದಾದರೆ ಪಾಲಿಸಿಯನ್ನು ಫೋಕಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹೇಗೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕ್ವಾಲಿಟಿ ವೈಸ್ ವಾಟರ್ ಇರಬೇಕು ಅಂತಂದರೆ ಕಮ್ಯುನಿಟಿ ಲೆವೆಲಲ್ಲಿ ಪ್ರೊವೈಡ್ ಮಾಡಬೇಕು ಅಂತಂದರೆ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಬೇಕು. ಈವನ್ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ರಿಚಾರ್ಜ್ ಮಾಡುವಂಥ ಒಂದು ಫೆಸಿಲಿಟಿಯನ್ನು ಕನ್ಸಿಡರ್ ಮಾಡಬೇಕಲ್ಲ. ಬಿಕಾಸ್ ಇವೆಲ್ಲ ಎಲಿಮೆಂಟ್ಸ್ಗಳು ಏನಿದೆಯಲ್ಲ ಓವರ್ ಎಕ್ಸ್ಟ್ರಾಕ್ಷನ್ ಮಾಡೋದ್ರಿಂದ ನಮಗೆ ರೀಚ್ ಆಗುತ್ತೆ. ಜಾಸ್ತಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಲ್ಲ ಗ್ರೌಂಡ್ ವಾಟರ್ನ, ಆ ಒಂದು ಸಂದರ್ಭದಲ್ಲಿ ಕಂಟ್ಯಾಮಿನೇಷನ್ಸ್ಗಳು ವಾಟರಲ್ಲಿ ಬರುತ್ತೆ. ಸೊ ನಾವು ವಾಟರ್ ರಿಚಾರ್ಜ್ ಜಾಸ್ತಿ ಮಾಡಿದರೆ ಇದರ ಕಾನ್ಸಂಟ್ರೇಷನು ಸಹ ಕಡಿಮೆ ಆಗುತ್ತಲ್ವ. ಸೊ ಇದರಿಂದ ನಾವು ವಾಟರ್ ರಿಚಾರ್ಜ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸನ್ನು ಮಾಡಬೇಕು. ಕಂಟ್ಯಾಮಿನೇಟೆಡ್ ವಾಟರ್ಸ್ಗೆ ಸಂಬಂಧಿಸಿದಂತೆ ಒಂದು ಫಿಲ್ಟ್ರೇಷನ್ ಅಥವಾ ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡೋದಾಗಲಿ, ಅಥವಾ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದಾಗಲಿ. ಬಿಕಾಸ್ ಇಟ್ ಈಸ್ ನಾಟ್ ಅ ಸ್ಮಾಲ್ ಅಥವಾ ಇಮಿಡಿಯೇಟ್ ಸೊಲ್ಯೂಷನ್ ಅಂತಲೇ ಹೇಳೋಕ್ಕಾಗಲ್ಲ. ಬಿಕಾಸ್ ಲಾಂಗ್ ಟರ್ಮಲ್ಲಿ ಒಂದು ಅಗ್ರಿಕಲ್ಚರ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಇದರೊಂದಿಗೆ ನಾವು ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡಬೇಕು. ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡಬೇಕು. ಇಂಡಸ್ಟ್ರೀಸ್ಗಳ ಒಂದು ಎಮಿಷನ್ಸನ್ನು ಸಹ, ಅಥವಾ ಹೇಗೆ ಒಂದು ವಾಟರ್ ಮೇಲೆ ಅವರು ಡಿಸ್ಚಾರ್ಜನ್ನು ಮಾಡ್ತಾರಲ್ಲ ಅದನ್ನು ಸಹ ನಾವು ಕಂಟ್ರೋಲ್ ಮಾಡಬೇಕು. ಅಗ್ರಿಕಲ್ಚರ್ ಲೆವೆಲಲ್ಲಿ ಒಂದು ರಿಫಾರ್ಮನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ರಾಪ್ ಡೈವರ್ಸಿಫಿಕೇಷನ್ ಮಾಡಬೇಕು. ಬಿಕಾಸ್ ಪ್ಯಾಡಿನಲ್ಲಿ ಜಾಸ್ತಿ ನಾವು ವಾಟರ್ ಯೂಸ್ ಮಾಡ್ತೀವಿ, ಅದರ ಬದಲಾಗಿ ಬೇರೆ ಬೇರೆ ರೀತಿಯಂಥ ಕ್ರಾಪ್ಸ್ಗಳನ್ನು ಬೆಳಿಬೋದಲ್ವಾ. ಮೈಕ್ರೋ ಇರಿಗೇಷನ್ ಆಗಿರ್ಬೋದು. ಅಂದರೆ ವಾಟರ್ ಕನ್ಸಂಪ್ಷನ್
ಮೇಲೂ ಸಹ ನಾವಿಲ್ಲಿ ಹಿಡಿತವನ್ನು ಸಾಧಿಸಬೇಕು ಅಂತ ನೋಡ್ತಾ ಇದ್ದೀವಿ. ಜೊತೆಗೆ ಡಿಸೆಂಟ್ರಲೈಸ್ಡ್ ಆಗಿರುವಂಥ ಒಂದು ವಾಟರ್ ಪ್ಯೂರಿಫಿಕೇಶನ್ಸನ್ನು ಲೋಕಲ್ ಲೆವೆಲಲ್ಲಿ, ವಿಲೇಜ್ ಲೆವೆಲಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಅನ್ನು ತರುವಂಥದ್ದಾಗಲಿ, ಸ್ಟೇಟ್ ವೈಸ್ನ ಒಂದು ಎಕ್ಸಾಂಪಲ್ಲು ಸಹ ಇಲ್ಲಿ ಕೊಟ್ಟಿದ್ದಾರೆ. ತೆಲಂಗಾಣದ ಒಂದು ಫ್ಲೋರೋಸಿಸ್ ರೇಟ್ಸ್ಗೆ ಸಂಬಂಧಪಟ್ಟಂಥ ಫಿಲ್ಟ್ರೇಷನ್ ಅದು ಕಮ್ಯುನಿಟಿ ಬೇಸ್ ಮೇಲೆ ಹೇಗೆ ಮಾಡಿದ್ದಾರೆ ಅನ್ನುವಂಥ ಎಕ್ಸಾಂಪಲನ್ನು ನಾವಿಲ್ಲಿ ನೋಡ್ಬೋದು. ಸೊ ಎಕ್ಸ್ಪೋರ್ಟ್ ಕ್ವಾಲಿಟಿ ಸಿಸ್ಟಮನ್ನು ಸಹ ನಾವು ಸ್ಟ್ರಾಂಗ್ ಮಾಡಬೇಕು. ಸೊ ಫಾರ್ಮರ್ಗೆ ಬೇಕಾಗಿರುವಂಥ ಒಂದು ಟ್ರೈನಿಂಗ್ ಆಗಿರ್ಬೋದು, ಹೇಗೆ ನಾವು ಈ ಒಂದು ಕಂಟೆಂಟನ್ನು ಐಡೆಂಟಿಫೈ ಮಾಡಬೇಕು ಸರ್ಟಿಫಿಕೇಷನ್ಸ್ನ ಆಧಾರದ ಮೇಲೆ, ಇದರಿಂದ ಎಕ್ಸ್ಪೋರ್ಟ್ ಆಟೋಮೆಟಿಕ್ಲಿ ಬೂಸ್ಟ್ ಆಗುತ್ತೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಮೆನ್ಷನ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ನಾವು ಗ್ರೌಂಡ್ ವಾಟರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ಏನಿದೆ, ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ ಅಂತ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ರಿಕಗ್ನೈಸ್ ದ ಕ್ರಿಟಿಕಲ್ ರೋಲ್ ಆಫ್ ದ ಚೈಲ್ಡ್ ವರ್ಕರ್. ಈ ಒಂದು ಇಶ್ಯೂನ GS ಪೇಪರ್ 2 ನಡಿಯಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ಆಗಿರಬಹುದು, ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ವುಮನ್ ಆ್ಯಂಡ್ ಚಿಲ್ಡ್ರನ್, ಈ ರೀತಿಯಾದಂಥ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಚೈಲ್ಡ್ ವರ್ಕರ್ಗೆ ಸಂಬಂಧಪಟ್ಟಂತೆ ಸೊ ಏನೇನು ಭಾರತದಲ್ಲಿ ಎವಲ್ಯೂಷನ್ ಆಗಿದೆ, ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಏನಿದೆ ಅಂತ ಎಂಫಸಿಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಜಾಗತಿಕವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಂರಕ್ಷಣೆಯಲ್ಲಿ ಒಂದು ಡಿಕ್ಲರೇಷನ್ ಇಂಪಾರ್ಟೆಂಟ್ಲಿ ಆಥರ್ ಅವರು ಮೆನ್ಷನ್ ಮಾಡಿದ್ದಾರೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಂದು ರೆಸೊಲ್ಯೂಷನನ್ನು ಅಡಾಪ್ಟ್ ಮಾಡ್ಕೊಂಡಿರುವಂಥ ಪ್ರಕಾರ ಅಕ್ಟೋಬರ್ 29 ಇಂಟರ್ನ್ಯಾಷನಲ್ ಡೇ ಆಫ್ ಕೇರ್ ಆ್ಯಂಡ್ ಸಪೋರ್ಟ್ಗೆ ಸಂಬಂಧಪಟ್ಟಂತೆ ಡಿಕ್ಲರೇಷನ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೇರ್ ಆ್ಯಂಡ್ ಸಪೋರ್ಟ್ ರಿಲೇಟೆಡ್ ಇರುವಂತೆ UN ಅಸೆಂಬ್ಲಿ ಅನೌನ್ಸ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಯಾವತ್ತಂದರೆ ಅಕ್ಟೋಬರ್ 29 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ರಿಕಗ್ನೇಷನ್ ಮಾಡ್ತಾ ಇದ್ದಾರೆ, ಹೇಗೆ ಒಂದು ವ್ಯಾಲ್ಯೂವನ್ನು ಅನ್ಪೇಯ್ಡ್ ಕೇರ್ ವರ್ಕರ್ಗೆ ನಾವು ಕೊಡ್ತಾ ಇದ್ದೀವಿ. ಸೊ ಅನ್ಪೇಯ್ಡ್ ಕೇರ್ ವರ್ಕರ್ ಅಂತ ಬಂದಾಗ ಅವ್ರಿಗೆ ಇರುವಂಥ ಒಂದು ವ್ಯಾಲ್ಯೂ ಯಾವ ರೀತಿಯಾಗಿದೆ, ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ವ್ಯಾಲ್ಯೂ ಅಥವಾ ರಿಕಗ್ನೈಸೇಷನ್ ಅಂತ ಹೇಳ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಮ್ಮಾನನೇ ಸಿಗ್ತಾ ಇಲ್ಲ. ಅನ್ಪೇಯ್ಡ್ ವರ್ಕರ್ಗೆ ಬೇಕಾಗಿರುವಂಥ ಒಂದು ರಿಕಗ್ನೈಷನ್ ನಾವಿಲ್ಲಿ ನೋಡ್ತಾ ಇದ್ವಿ. ಮಹಿಳೆಯರಾಗಿರ್ಬೋದು ಅಥವಾ ಇವಾಗ ಅಡೋಲ್ಟ್ಸ್ ಆ್ಯಂಡ್ ಗರ್ಲ್ ಇರ್ತಾರೆ, ಅವ್ರಿಗೆ ಸಂಬಂಧಿಸಿದಂತೆ ನಾವು ಏನು ರಿಕಗ್ನೈಷನ್ನ ಮಾಡ್ತಾ ಇದ್ವಿ. ಬಿಕಾಸ್ ಇಲ್ಲಿ ನೋಡಿ, ಕೇರ್ ವರ್ಕರ್ ಅಂತ ಬಂದಾಗ ಅವ್ರಿಗೆ ಬೇಕಾಗಿರುವಂಥ ಒಂದು ಸಮಾನತೆ ಸಿಗ್ತಿಲ್ಲ. ಪಾಲಿಸಿ ಲೆವೆಲಲ್ಲೂ ಸಹ ನಾವು ಅವ್ರನ್ನ ರಿಕಗ್ನೈಷನ್ ಮಾಡ್ತಾ ಇಲ್ಲ. ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗೂ ಸಹ ಅವರನ್ನು ನೆಗ್ಲಿಜಿಬಲ್ ಆಗಿ ನಾವು ಮಾಡ್ತಾ ಇದ್ದೀವಿ. ಸೊ ಸರಿಯಾಗಿ ಒಂದು ಡೊಮೆಸ್ಟಿಕ್ ವರ್ಕ್ ಮಾಡ್ತಕ್ಕಂಥವ್ರು ಏನು ರಿಕಗ್ನೈಷನ್ ಮಾಡ್ತಾ ಇದ್ದೀವಿ, ನೀವೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಮನೇಲಿ ತಾಯಿ ಎಷ್ಟೇ ಕೆಲಸ ಮಾಡಿದರೂ ಸಹ ಅವ್ರಿಗೇನಾದರೂ ಪೇಮೆಂಟನ್ನು ಕೊಡ್ತೀವ ಇಲ್ವಲ್ಲ. ಸಮಾಜದಲ್ಲಿ ಈ ಒಂದು ಪರ್ಸೆಪ್ಷನ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ರೂಟನ್ನೇ ಹೊಂದಿದೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಯಾವುದೇ ರೀತಿಯಾಗಿ ಚೈಲ್ಡ್ ಕೇರ್ಗೆ ಅಷ್ಟೊಂದು ರಿಕಗ್ನೈಷನನ್ನು ಕೊಟ್ಟಿಲ್ಲ ಅಲ್ವಾ. ಇವಾಗ ಕೆಲವೊಂದಿಷ್ಟು ಸೆಕ್ಟರ್ ನಡಿನಲ್ಲಿ ರಿಕಗ್ನೈಷನ್ ಮಾಡಿದ್ರೂ ಸಹ ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ಚೈಲ್ಡ್ ಕೇರ್ಗೆ ಸಂಬಂಧಪಟ್ಟಂತೆ 19 ಮತ್ತು 20th ಸೆಂಚುರಿ ನಡಿನಲ್ಲಿ ತಾರಾಬಾಯಿ ಮೋದಕ್ ಆಗಿರ್ಬೋದು, ಗಿಜುಬಾಯಿ ಇವರೆಲ್ಲನೂ ಸಹ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಅರ್ಲಿ ಟೈಮಲ್ಲಿ ಒಂದು ಎಜುಕೇಷನಲಿಸ್ಟ್ ಆಗಿ ಚೈಲ್ಡ್ ಕೇರ್ ರಿಫಾರ್ಮ್ಸ್ಗೆ ನಾವು ಫೋಕಸನ್ನು ಮಾಡಬೇಕು ಅನ್ನುವಂಥ ಒಂದು ಇನಿಷಿಯೇಷನನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈವನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಆದಮೇಲೂ ಸಹ ಮಾಡರ್ನ್ ಚೈಲ್ಡ್ ಕೇರ್ಗೆ ಸಂಬಂಧಿಸಿದಂತೆ ಪ್ರೈವೇಟ್ ಆಗಿರ್ಬೋದು ಅಥವಾ ವಾಲಂಟರಿ ಸೆಕ್ಟರ್ಸ್ಗಳು ಸಹ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. 1972 ನಡಿನಲ್ಲೂ ಸಹ ಒಂದು ಸ್ಟಡಿ ಗ್ರೂಪ್ ಹೇಳುತ್ತೆ. ಸೊ ಇಲ್ಲಿನೂ ಸಹ ನಾವು ಹೋಲಿಸ್ಟಿಕ್ ಆಗಿರುವಂಥ ಒಂದು ಫ್ರೇಮ್ವರ್ಕನ್ನು ತರಬೇಕು. ಹೆಲ್ತ್ ಆಗಿರ್ಬೋದು, ನ್ಯೂಟ್ರಿಷನ್ ಡೆವಲಪ್ಮೆಂಟ್ ಇದೆಲ್ಲವನ್ನು ಫೋಕಸ್ ಮಾಡಬೇಕು. ಮಾರ್ಜಿನಲೈಸ್ಡ್ ಮಕ್ಕಳಿಗೆ ಸಹ ಫೋಕಸನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಸಹ ಮೀನಾ ಸ್ವಾಮಿನಾಥನ್ ಅವರ ಒಂದು ನೇತೃತ್ವದಲ್ಲಿ ತರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇದೇ ರೀತಿಯಾಗಿ 1975 ಸಹ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಸ್ಕೀಮನ್ನು ಸಹ ಲಾಂಚ್ ಮಾಡುತ್ತೆ. ಇಂಪಾರ್ಟೆಂಟ್ಲಿ 1975 ನಾವು ಒಂದು ಪ್ರಾಪರ್ ಪಾಲಿಸಿಯನ್ನು ತರ್ತೇವೆ. ಇಲ್ಲಿ 1.4 ಮಿಲಿಯನ್ ಅಷ್ಟು ಅಂಗನವಾಡಿಯನ್ನು ಸೆಟಪ್ ಮಾಡುವಂಥದ್ದಾಗಲಿ, ಅಂಗನವಾಡಿ ಸೆಂಟರ್ಸ್ಗಳ ಇಂಪಾರ್ಟೆನ್ಸನ್ನು ನೀವು ನೋಡ್ತೀರಾ. ಮಕ್ಕಳನ್ನು ಹೇಗೆ ಫೋಕಸ್ ಮಾಡ್ತಾರೆ, ಅವ್ರು ಬೇಕಾಗಿರುವಂಥ ಒಂದು ವ್ಯಾಕ್ಸಿನೇಷನ್ ಪ್ರೋಸೆಸ್ ಆಗಿರ್ಬೋದು, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯನ್ನು ಮೀಟ್ ಮಾಡುವಂಥದ್ದಾಗಲಿ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಹೆಲ್ತ್ ಕೇರ್ ಸರ್ವಿಸಸನ್ನು ಪ್ರೊವೈಡ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಚೈಲ್ಡ್ ಕೇರ್ ವರ್ಕರ್ಗೆ ಸಂಬಂಧಿಸಿದಂತೆ ನಾವು ಅಂಡರ್ ವ್ಯಾಲ್ಯೂ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಬಿಕಾಸ್ ನಾವು ಯಾಕೆ ಇದನ್ನು ಪ್ರೊಫೆಷ್ನಲ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ, ಸೊ ಪ್ರೊಫೆಷ್ನಲಿ ರಿಕಗ್ನೈಷನನ್ನು ನಾವು ಕೊಡ್ತಾ ಇಲ್ಲ. ಸೊ ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ಅವ್ರಿಗೆ ಒಂದು ವೇಳೆ ಏನಾದರೂ ಪೇಮೆಂಟ್ ಇದ್ದರೆ, ಓಕೆ ಪ್ರೊಫೆಷ್ನಲ್ಸ್ ಇದ್ದಾರೆ, ಚೈಲ್ಡ್ ಕೇರನ್ನು ತೆಗೆದುಕೊಳ್ತಾರೆ, ಯಾವುದೋ ಒಂದು ಮನೆಯಲ್ಲಿ ಚೈಲ್ಡ್ ಕೇರ್ ವರ್ಕನ್ನು ಮಾಡ್ತಾರೆ, ಕಡಿಮೆ ಪೇಮೆಂಟನ್ನು ಕೊಡ್ತಾರೆ. ಲೋ ಪೇ ಅಂದರೂ ನಿಯರ್ಲಿ ಒಂದು 8,000 ಇಂದ 15,000 ತನಕ ಒಂದು ಬಿಲೋ ಮಿನಿಮಮ್ ವೇಜೇ ಅವ್ರಿಗೆ ಸಿಗೋದಂತ ನೋಡ್ತಾ ಇದ್ದೀವಿ. ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇರಲ್ಲ. ಎಸ್ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಸಹ ಸೋಷಿಯಲ್ ಸೆಕ್ಯೂರಿಟಿ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡಲ್ಲ. ಪೇಡ್ ಲೀವ್ ಈ ರೀತಿಯಾಗಿ ಏನೂ ಇರೋದಿಲ್ಲ. ಮತ್ತು ಕರಿಯರ್ ಪ್ರೋಗ್ರೆಸ್ ಏನಾದರೂ ಇರುತ್ತಾ, ಸೊ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದು ಆ್ಯಡ್ ಆನ್ ಆಗುತ್ತಾ, ಸೊ ಅವ್ರಿಗೆ ಏನಾದರೂ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೀವ. ಸೊ ಎಲ್ಲ ಲಿಮಿಟೆಡ್ ಆಗಿರುವಂಥ ಒಂದು ಪ್ರೀ ಸರ್ವಿಸಸ್ಗಳಿದ್ದಾವೆ. ಬಿಕಾಸ್ ಇಲ್ಲಿ ನೋಡಿ, ಈ ಒಂದು ಕೇರ್ ಸೆಕ್ಟರ್ ಅಂತ ಬಂದಾಗ ಇದು ತುಂಬ ಇನ್ಫಾರ್ಮಲ್ ಅನ್ಸ್ಕೊಳ್ಳುತ್ತೆ. ಓಕೆ, ಇನ್ಫಾರ್ಮಲ್ ಸೆಕ್ಟರ್ ಅಂತ ಅನ್ಸ್ಕೊಳ್ಳುತ್ತೆ. ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಫೆಮಿನೈಸ್ಡ್ ಸೆಕ್ಟರ್ ಅಂತಲೇ ಅನ್ಸ್ಕೊಳ್ಳುತ್ತೆ. ಅಂಡರ್ ರಿಕಗ್ನೈಷನ್ ಇದೆ, ಜಾಸ್ತಿ ರಿಕಗ್ನೈಷನನ್ನು ಮಾಡೇ ಇಲ್ಲ. ಹಾಗಾಗಿ ನಾವು ಎಲ್ಲಿ ಟ್ರೈನಿಂಗನ್ನು ತರ್ತೀವಿ, ಎಲ್ಲಿ ಪಾಲಿಸಿಯನ್ನು ತರ್ತೀವಿ, ಎಲ್ಲಿ ಅವ್ರಿಗೆ ಬೇಕಾಗಿರುವಂಥ ಸೋಷಿಯಲ್ ಸೆಕ್ಯೂರಿಟಿಯನ್ನು
ತರ್ತೀವಿ ಅನ್ನುವಂಥ ಕ್ವಶನ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಅಗೇನ್ ಆಥರ್ ಅವರು ಕ್ಲೈಮೇಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಲ್ಲಿ ಕನ್ಸಿಡರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಕ್ಲೈಮೇಟ್ ಆಸ್ಪೆಕ್ಟ್ ಅಂತ ಬಂದಾಗ ಈ ಪರ್ಟಿಕ್ಯುಲರ್ಲಿ ಮಹಿಳೆ ಆಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು, ಇವತ್ತು ಕ್ಲೈಮೇಟ್ ಶಾಕ್ಸ್ಗಳನ್ನು ನೋಡ್ತೇವೆ, ಹೀಟ್ ವೇವ್ಸ್ ಅಂತ ನೋಡ್ತೇವೆ, ಕೋಲ್ಡ್ ವೇವ್ಸ್ ಅಂತ ನೋಡ್ತೇವೆ, ಫ್ಲಡ್, ಡ್ರಾಟ್, ಈ ರೀತಿಯಂಥ ಎಲ್ಲ ಇಶ್ಯೂಸ್ಗಳು ಬರುತ್ತೆ. ಸೊ ಇದರಿಂದ ಅವರ ಹೆಲ್ತ್ ಮೇಲೂ ಸಹ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಅವರು ಸ್ಟ್ರಾಂಗ್ ಇದ್ದರೆ ಮಾತ್ರ ಯಾವುದೇ ಒಂದು ಡಿಸೀಸ್ ಬಂದಾಗ ಅಥವಾ ಸೀಸನಲ್ ವೈಸ್ ಡಿಸೀಸ್ ಬಂದಾಗ ಇವುಗಳನ್ನೆಲ್ಲ ಸಹ ಫೈಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಚೈಲ್ಡ್ ಕೇರ್ ತುಂಬ ಇಂಪಾರ್ಟೆಂಟ್, ಮಹಿಳೆಯರ ಒಂದು ಕೇರು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ನಾವೇನು ಮಾಡಬೇಕಾಗುತ್ತೆ, ಒಂದು ಪರ್ಟಿಕ್ಯುಲರ್ಲಿ ಮಕ್ಕಳ ಮೇಲೆ ಇರ್ತಕ್ಕಂಥ ಬರ್ಡನ್ ಅಥವಾ ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಒಂದು ಬರ್ಡನ್ ಏನಿರುತ್ತಲ್ಲ, ಹೆಲ್ತ್ನ ಆಧಾರದ ಮೇಲೆ, ಕ್ಲೈಮೇಟ್ನ ಆಧಾರದ ಮೇಲೆ ಇವುಗಳನ್ನೆಲ್ಲ ರಿಕಗ್ನೈಸ್ ಮಾಡಬೇಕು. ಬಿಕಾಸ್ ನಾವು ಮಹಿಳೆಯರು ಇವತ್ತು ಡೊಮೆಸ್ಟಿಕ್ ವರ್ಕ್ ಮಾಡಲಿಕ್ಕೆ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ವಿ. ಬಟ್ ಚೈಲ್ಡ್ ಕೇರ್ ಆಸ್ಪೆಕ್ಟ್ ಅಂತ ಬಂದಾಗೂ ಸಹ ಸರ್ಕಾರ ಈ ಒಂದು ಅಂಗನವಾಡಿಗಳ ಮುಖಾಂತರ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಳುತ್ತೆ. ಬಟ್ ಫಾರ್ಮಲೈಸ್ ಆಗಿ ನಾವು ಯಾಕೆ ರಿಕಗ್ನೈಷನನ್ನು ಮಾಡಬಾರ್ದು ಅಂದರೆ ಹೆಚ್ಚು ಒತ್ತನ್ನು ಕೊಡಬಾರ್ದು. ಯಾಕೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಸರ್ವೇಸ್, ಅನ್ಪೇಯ್ಡ್ ವರ್ಕ್ನಿಂದಾಗಿ ನಾವು ಎಷ್ಟೊಂದು ಎಕನಾಮಿಕ್ ಲಾಸನ್ನು ನೋಡ್ತಾ ಇದ್ದೀವಿ. ಅಗೇನ್ ಇವಾಗ ಮೇಜರ್ ಇಶ್ಯೂಸ್, ಫಾರ್ ಎಕ್ಸಾಂಪಲ್ ಇವಾಗ ಚೈಲ್ಡ್ ಸ್ಟಂಟಿಂಗ್ ಅಂತಕ್ಕಂಥ ಒಂದು ಇಶ್ಯೂಸ್ಗಳನ್ನು ಕಾಣ್ತೇವೆ. ಸೊ ಚೈಲ್ಡ್ ಕೇರನ್ನು ನಾವು ಯಾಕೆ ರಿಕಗ್ನೈಸ್ ಮಾಡಬಾರ್ದು, ಇದರಿಂದ ಆಗುವಂಥ ಒಂದು ಇಂಪಾರ್ಟೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ. ಚೈಲ್ಡ್ ಕೇರ್ ಸಿಸ್ಟಮ್ ಅಂತ ಬಂದಾಗ ಪಬ್ಲಿಕ್ ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಕೆಲವೊಂದಿಷ್ಟು GDP ಆಧಾರದ ಮೇಲೆ ನಾವು ಎಷ್ಟು ಮಟ್ಟಿಗೆ ಫೋಕಸನ್ನು ಮಾಡ್ತಾ ಇದ್ವಿ. ಇವಾಗ ನೋಡಿ, ವರ್ಕಿಂಗ್ ವುಮೆನ್ ಏನಾದರೂ ಇದ್ದರೆ ಮಕ್ಕಳನ್ನು ಸಂರಕ್ಷಣೆ ಮಾಡೋದು ತುಂಬ ಕಷ್ಟ ಆಗುತ್ತಲ್ವಾ. ಸೊ ಇವ್ರಿಗೋಸ್ಕರ ಅಂತಲೇ ಕೆಲವೊಂದಿಷ್ಟು ಯೋಜನೆ ನಡಿನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ MG ನರೇಗಾ ಪ್ರೋಗ್ರಾಮ್ನಲ್ಲಿ ಕೂಸಿನ ಮನೆ, ಈ ರೀತಿಯಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡು ಬರ್ತಾರೆ. ಎಷ್ಟು ಮಟ್ಟಿಗೆ ನಾವು ಫಂಕ್ಷನಲ್ ಆಗಿರುವಂತಹ ಸ್ಕೀಮ್ಸನ್ನು ನೋಡ್ತೇವೆ ಅಲ್ವಾ. ಪುವರ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಯಾಕಂದರೆ ಮಕ್ಕಳನ್ನು ಆಲನೆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಒಂದು ರಿಕಗ್ನೈಷನನ್ನು ತರಬೇಕು. ಅಂದರೆ ನೋಡಿ, ರಿಕಗ್ನೈಷನ್ ತರುವಂಥ ಹಂತದಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡಬೇಕಂದ್ರೆ ಒಂದು ಫಾರ್ಮಲ್ ರಿಕಗ್ನೈಷನ್ನ ತರುವಂಥದ್ದು. ಇವ್ರಿಗೆ ಬೇಕಾಗುವಂಥ ಒಂದು ಡೀಸೆಂಟ್ ಆಗಿರುವಂತಹ ವೇಜಸನ್ನು ಫಿಕ್ಸ್ ಮಾಡಬೇಕು. ಸೊ ಅವ್ರಿಗೆ ಬೇಕಾಗಿರುವಂಥ ಸೋಷಿಯಲ್ ಸೆಕ್ಯೂರಿಟಿನೂ ಸಹ ಇಲ್ಲಿ ಒದಗಿಸಬೇಕು ಅನ್ನುವಂಥದ್ದಾಗಲಿ, ಪೇಯ್ಡ್ ಲೀವನ್ನು ಕೊಡಬೇಕು ಅನ್ನುವಂಥದ್ದಾಗಲಿ, ಇಶ್ಯೂಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸೊಲ್ಯೂಷನ್ ನಾವು ಅಡ್ರೆಸ್ ಮಾಡ್ಬೋದು. ಪಬ್ಲಿಕ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚಾಗಿ ಮಾಡಬೇಕು. ಇವಾಗ ನೋಡಿ, ಚೈಲ್ಡ್ ಕೇರ್ಗೆ ಸಂಬಂಧಪಟ್ಟಂಥ ಬಜೆಟನ್ನು ಯಾಕೆ ನಾವು ನಮ್ಮ ಒಂದು GDP ಆಧಾರದ ಮೇಲೆ 1 to 1.5% ಇನ್ಕ್ರೀಸ್ ಮಾಡಬಾರ್ದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕಂಟೆಕ್ಸ್ನ ನೋಡಿದಾಗ ಅವರು ಎಷ್ಟು ಮಟ್ಟಿಗೆ ಸ್ಟೆಪ್ಸನ್ನು ತೆಗೆದುಕೊಳ್ತಾರೆ ಅಂದರೆ ಚೈಲ್ಡ್ ಆಗಿರ್ಬೋದು, ವುಮೆನ್ ರಿಲೇಟೆಡ್ ಇರ್ತಕ್ಕಂಥ ರಿಕಗ್ನೈಷನ್ ಅಥವಾ ನರ್ಚರಿಂಗ್ ಕೇರ್ಗೆ ಸಂಬಂಧಿಸಿದಂತೆ ಎಷ್ಟೊಂದು ಫೋಕಸನ್ನು ಮಾಡ್ತಾರೆ. ಇದೆಲ್ಲ ಫೌಂಡೇಶನ್ ಅಲ್ವಾ. ಸೊ ಹಾಗಾಗಿ ಯೂನಿವರ್ಸಲ್ ಎಕ್ಸಸ್ ಇಂಪಾರ್ಟೆಂಟ್. ಇವಾಗ ಮೈಗ್ರೆಂಟ್ ವರ್ಕರ್ಸ್ ಅಂತ ಇರ್ತಾರೆ, ಅರ್ಬನ್ ಸ್ಲಮ್ಮಲ್ಲಿ ಇರ್ತಕ್ಕಂಥ ಇಶ್ಯೂಸ್ಗಳಿರುತ್ತೆ, ಮಕ್ಕಳು ಅಲ್ಲಿನೂ ಸಹ ತುಂಬ ತೊಂದರೆಯನ್ನು ಫೇಸ್ ಮಾಡ್ತಾರೆ, ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ವಲ್ನರಬಿಲಿಟಿ ಇರುತ್ತೆ. ಇವುಗಳನ್ನೆಲ್ಲವನ್ನು ಅಡ್ರೆಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಫೋಕಸನ್ನು ಮಾಡಬೇಕು. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರ್ಮಲೈಸೇಷನ್, ದೀಸ್ ಆರ್ ದ ಕೋರ್ ಐಡಿಯಾ ಅಂತ ಹೇಳ್ಬೋದು. ಜನರಲಿ ಒಂದು ಕನ್ವರ್ಜೆನ್ಸ್, ಡಿಸೆಂಟ್ರಲೈಸೇಷನ್, ಈ ಎಲ್ಲ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಸರ್ಕಾರ ಈ ಒಂದು ಇಶ್ಯೂವನ್ನು ಪ್ರೊಫೆಷ್ನಲ್ ಆಗಿ ಜಾಸ್ತಿ ಮಾಡಬೇಕು. ಚೈಲ್ಡ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಫೆಷ್ನಲಿಸಮನ್ನು ಜಾಸ್ತಿ ತರುವಂಥದ್ದಾಗಲಿ, ಸೊ ಗ್ರೇಟರ್ ಆಗಿರ್ತಕ್ಕಂಥ ಪಬ್ಲಿಕ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಒತ್ತಿ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜನರಲಿ ಮೇನ್ಸ್ ಆಸ್ಪೆಕ್ಟಲ್ಲಿ ಹೇಗೆ ಒಂದು ಡೊಮೆಸ್ಟಿಕ್ ವರ್ಕ್ ಅಥವಾ ಕೇರ್ ವರ್ಕರ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಇದೆ ಅಂತ ಅಡ್ರೆಸ್ ಮಾಡುವಾಗ ಇಲ್ಲಿರುವಂಥ ಇಶ್ಯೂಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ರೀಡಿಫೈನಿಂಗ್ ದ ನೆರೇಟಿವ್ ಆಫ್ TB ಇರಾಡಿಕೇಷನ್ ವರ್ಲ್ಡ್ ವೈಡ್, ಈ ಒಂದು ವಿಷಯನ GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಡಿಸೀಸಸ್ ಆಗಿರ್ಬೋದು ಅಥವಾ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸ್ಬೋದು. ನಿಮಗೆಲ್ಲ ಗೊತ್ತಿದೆ, ಈ ಒಂದು TBಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ ಬರ್ತಾ ಇದೆ. ಇದು ಗ್ಲೋಬಲ್ ಲೆವೆಲಲ್ಲಿ ಒಂದು ಬಿಗ್ಗೆಸ್ಟ್ ಡಿಸೀಸ್ ಅಂತಲೇ ಹೇಳ್ತಾ ಇದ್ದೀವಿ. ಭಾರತದ ಒಂದು ಟಾರ್ಗೆಟು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆಥರ್ ಅವರು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿಯಾಗಿ ಈ ಒಂದು ಡಿಸೀಸಸನ್ನು ಪಾಯಿಂಟ್ಔಟ್ ಮಾಡಬೇಕು, ಹೇಗೆ ಒಂದು ಕಂಟ್ರೋಲನ್ನು ತರಬೇಕು. ಸೊ ಇಲ್ಲಿ ಡಿಸೆಂಟ್ರಲೈಸೇಷನ್ ಯಾಕೆ ಇಂಪಾರ್ಟೆಂಟು, ಭಾರತದ ಒಂದು ಲರ್ನಿಂಗ್ ಆಗಿರ್ಬೋದು, ಓಲ್ಡ್ ಸಿಸ್ಟಮ್ ಯಾವ ರೀತಿ ಆಗಿದೆ, ನ್ಯೂ ಸಿಸ್ಟಮ್ ಯಾವ ರೀತಿ ಆಗಿದೆ ಅಂತ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಪ್ರಥಮ ಹಂತದಲ್ಲಿ ಇವಾಗ ನೋಡಿ, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಕಂಡೀಷನ್ಸನ್ನು ನಾವು ಇಲ್ಲಿ ತರೋದ್ರಿಂದ ಇದೊಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಓಲ್ಡ್ ಪ್ಯಾಟರ್ನ್ ಅಂತ ನಾವು ಗಮನಿಸಿದಾಗ, ಸೊ ಓಲ್ಡ್ ಪ್ಯಾಟರ್ನಲ್ಲಿ ಯಾವ ರೀತಿಯಾಗಿತ್ತು, ಇವಾಗ ಹೊಸ ಪ್ಯಾಟರ್ನಲ್ಲಿ ಪರ್ಟಿಕ್ಯುಲರ್ಲಿ ನಾವು ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಈ ರೀತಿಯಾದಂಥ ಆಸ್ಪೆಕ್ಟ್ ಅಂದರೆ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸನ್ನು ನಾವು ತರುವುದರ ಮುಖಾಂತರ
ಇವಾಗ ನೋಡಿ ಓಲ್ಡ್ ಸಿಸ್ಟಮ್ ನಡಿಯಲ್ಲಿ ನಾವೇನು ಮಾಡ್ತಾಯಿದ್ವಿ, ಒಂದು ಮೈಕ್ರೋಸ್ಕೋಪನ್ನು ಯೂಸ್ ಮಾಡೋದ್ರ ಮುಖಾಂತರ, ಅಲ್ಲಿ ಒಂದು ಸ್ಮಿಯರನ್ನು ಯೂಸ್ ಮಾಡೋದ್ರ ಮುಖಾಂತರ ಸೆನ್ಸಿಟಿವಿಟಿ ತುಂಬ ಕಡಿಮೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಒಂದು ವೀಕ್ಲಿ ಬೇಸಿಸ್ ಮೇಲೆ ಕಲ್ಚರನ್ನು ಅಥವಾ ಆ ಒಂದು TBಗೆ ಸಂಬಂಧಪಟ್ಟಂಥ ಪ್ರೋಸೆಸ್ ಮಾಡುವಂಥದ್ದಾಗಲಿ, ಅಂದರೆ ಐಡೆಂಟಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರೊಸೆಸಿಂಗ್ ಹಂತದಲ್ಲಿ ನಾವು ಎಷ್ಟು ಮಟ್ಟಿಗೆ ಡಿಲೇ ಮಾಡ್ತಾ ಇದ್ವಿ ಅಂತ ನ್ಯೂ ಸಿಸ್ಟಮ್ ಅಂತ ಬಂದಾಗ ಒಂದು ಪೋರ್ಟೇಬಲ್ ಆಗಿರುವಂಥ PCR ಮಷಿನ್ಸ್ ಎಲ್ಲವನ್ನು ನಾವು ಯೂಸ್ ಮಾಡುವಂಥದ್ದಾಗಲಿ, ವಿದಿನ್ ಅಂದರೆ ಲೆಸ್ ದೆನ್ ಅವರ್ ಅಂತಲೇ ಹೇಳ್ಬೋದು, ರಿಸಲ್ಟ್ ಇಮಿಡಿಯೇಟ್ ಆಗಿ ಬರುವಂಥದ್ದಾಗಲಿ, ಇದರಿಂದ TBಯನ್ನು ಈಸಿಯಾಗಿ ನಾವು ಡಯಾಗ್ನೋಸ್ ಮಾಡ್ಬೋದು. ಜೊತೆಗೆ ಹೇಗೆ ಒಂದು ಡ್ರಗ್ ರೆಸಿಸ್ಟೆನ್ಸನ್ನು ಸಹ ತೊಗೊಂಬರ್ತಾ ಇದೆ ಅನ್ನೋದನ್ನು ಸಹ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವೆಲ್ಲನೂ ಸಹ ಬ್ಯಾಟ್ರಿಯ ಆಧಾರದ ಮೇಲೆ ಬ್ಯಾಟ್ರಿ ಯುಟಿಲೈಸೇಷನ್ ಮಾಡೋದ್ರ ಮುಖಾಂತರ ನಾವು ಐಡೆಂಟಿಫಿಕೇಷನನ್ನು ಮಾಡ್ಬೋದು. ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಈಸಿಯಾಗಿ ಒಂದು ರಿಮೋಟ್ ಏರಿಯಾದಾಗೂ ಸಹ ನಾವು ಅಲ್ಲಿ ಹೋಗಿ, ಅಂದರೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಎಲ್ಲ ಲ್ಯಾಬ್ ಸೆಟಪ್ ಇಲ್ಲ ಅಂದ್ರೂ ಸಹ ನಾವು ಪೋರ್ಟೇಬಲ್ ಆಗಿ ಇರೋದ್ರಿಂದ, ಬ್ಯಾಟ್ರಿ ಇರೋದ್ರಿಂದ ಈಸಿಯಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಡಯಾಗ್ನೋಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಟು ಇರಾಡಿಕೇಟ್ ಅಲ್ವಾ. ಸೊ ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಇವಾಗ ಬೇರೆ ಬೇರೆ ಒಂದು ಸ್ಟೇಟ್ಸನ್ನು ಕಂಪೇರ್ ಮಾಡಿದಾಗ, ನೈಜೇರಿಯಾ ಅಂತ ನಾವು ತೆಗೆದುಕೊಂಡಾಗ, ನೈಜೇರಿಯಾದಲ್ಲಿರುವಂಥ ಒಂದು ಕಂಟೆಕ್ಸ್ಟ್ ಅಂದರೆ ಗ್ಲೋಬಲ್ ಲೆವೆಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಲ್ಲಿ ಹೆಚ್ಚು ರೆಸಿಸ್ಟೆನ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ರಿಮಾಫೆಸಿನ್ ಅಂತಕ್ಕಂಥ ಒಂದು ಡ್ರಗ್ ಅಂತ ಬಂದಾಗ ಇಲ್ಲಿ ಹೆಚ್ಚು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇರುವಂಥ ಏರಿಯಾ ಅಂತಲೇ ಆಗಿದೆ. ಸೊ ಹಾಗಾಗಿ ನಾವು ಅಲ್ಲಿರುವಂಥ ಮಕ್ಕಳಿಗೆ ಏನು ಟೂಲನ್ನು ಪ್ರೊವೈಡ್ ಮಾಡಬೇಕು ಅಂದರೆ, ನಿಮ್ಗೆ ಗೊತ್ತಾಗಿದೆ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಥವಾ ನಾವು ಬೇರೆ ರೀತಿಯಂಥ ಆಲ್ಟರ್ನೇಟಿವ್ ಡ್ರಗ್ಗನ್ನು ಯೂಸ್ ಮಾಡಬೇಕು, ಯಾರಿಗೆ ಹೆಚ್ಚು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟು ಲ್ಯಾನ್ಸೆಟ್ ರಿಪೋರ್ಟನ್ನು ಸಹ ನಾವು ಇಲ್ಲಿ ನೋಡುವಂಥದ್ದಾದರೆ, ಗ್ಲೋಬಲ್ ಲೆವೆಲಲ್ಲಿ ಯಾವ ಏರಿಯಾದಲ್ಲಿ ಅದರಲ್ಲೂ ರ್ಯಾಪಿಡ್ ಟೆಸ್ಟಿಂಗ್ನ ಆಧಾರದ ಮೇಲೂ ಸಹ ಒಂದು ಡಯಾಗ್ನೋಸನ್ನು ಮಾಡ್ತಾ ಇದ್ದಾರೆ, ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಹೆಂಗೆ ಆಗ್ತಾ ಇದೆ ಅಥವಾ ಕೇರು ಸಹ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ಡಿಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಒಂದು ಡಯಾಗ್ನೋಸನ್ನು ಇಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಡಿಸೆಂಟ್ರಲೈಸ್ಡ್ ಡಯಾಗ್ನೋಸ್ಟಿಕ್ ಸಿಸ್ಟಮಿಂದ ಅಥವಾ ಪೋರ್ಟೇಬಲ್ ಆಗಿರ್ತಕ್ಕಂಥ ಸಿಸ್ಟಮ್ನಿಂದ ರೀಜ್ನಲ್ ವೈಸ್ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಬಂದಾಗ ಭಾರತದ ಒಂದು ಕಂಟೆಕ್ಸ್ಟ್ ಅಂತ ನೋಡಿದಾಗ, ಭಾರತ ಒಂದು TBಯನ್ನು ಎಲಿಮಿನೇಷನ್ ಮಾಡಬೇಕು ಅಂತ ಅಥವಾ ಪರ್ಟಿಕ್ಯುಲರ್ಲಿ ಇದನ್ನು ರಿಮೂವ್ ಮಾಡಬೇಕು ಅಂತ 2025 ಹಾಕ್ಕೊಂಡಿದೆ. ಆದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕಂಟೆಕ್ಸ್ಟು 2030 ಇದೆ. ಭಾರತ ಒಂದು 2025 ಹೋಗಬೇಕು ಅಂತ ಎಷ್ಟು ಮಟ್ಟಿಗಿದೆ ಅಂತ ಸಾಕಷ್ಟು ನಾವು ಕ್ವಶನ್ಸ್ ರಿಲೇಟೆಡ್ ಇರತಕ್ಕಂಥ ಆರ್ಟಿಕಲ್ಸನ್ನು ನೋಡಿದ್ವಿ. ಜಾಗತಿಕವಾಗಿ ಭಾರತ ಈ ಒಂದು TBಗೆ ಸಂಬಂಧಪಟ್ಟಂಥ ಎಫರ್ಟ್ಸನ್ನು ಹಾಕಲಿಕ್ಕೆ ಪ್ರೈಸನ್ನು ಸಹ ಪಡೆದಿದೆ. 2025ರಲ್ಲಿ ಕೋಚೈನ್ ಫೌಂಡೇಶನ್ನ ಆಧಾರದ ಮೇಲೆ ಕೋಚೈನ್ ಪ್ರೈಸ್ ಅಂತ 2025ರಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೋಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಅಂತಕ್ಕಂಥ ಗೋವಾ ಬೇಸ್ಡ್ ಇರುವಂಥ ಈ ಒಂದು ಡಯಾಗ್ನೋಸ್ಟಿಕ್ಸ್ ಇವ್ರು ಏನು ಮಾಡಿದ್ದಾರೆ, ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಟ್ರೂ ನ್ಯಾಟ್ ಅಂತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಪ್ಲ್ಯಾಟ್ಫಾರ್ಮ್ ರಿಲೇಟೆಡ್ ಇರುವಂತೆ ಇವರು ಒಂದು ಅವಾರ್ಡನ್ನು ಸಹ ಪಡೆದುಕೊಂಡಿದ್ದಾರೆ. ಸೊ ಈ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್, ಅದರಲ್ಲೂ TBಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ರಿಕಗ್ನೈಸೇಷನ್ ಅಂತಲೇ ಹೇಳ್ಬೋದು. ಇವರು ಮಾಡಿರುವಂಥ ಒಂದು ಇನೋವೇಷನ್ಸ್, TB ರಿಲೇಟೆಡ್ ಇರತಕ್ಕಂಥ ಇನೋವೇಷನ್ಸ್, ಸೊ ಇಂಡಿಜಿನಸ್ ಟೆಕ್ನಾಲಜಿಯನ್ನು ಹೇಗೆ ಡೆವಲಪ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಾಗಿ ನೋಡ್ಬೋದು. ಸೊ 2006ರಲ್ಲಿ ಇಂಡಿಯಾ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಅವಾರ್ಡನ್ನು ರಿಸೀವ್ ಮಾಡ್ಕೊಂಡಿರೋದಾಗಲಿ, 2017ರಲ್ಲೂ ಸಹ ICMR ಅವಾರ್ಡನ್ನು ರಿಸೀವ್ ಮಾಡ್ಕೊಂಡಿರೋದಾಗಿಯೂ ಸಹ ಒಂದು ಪ್ರೀವಿಯಸ್ ಎಫರ್ಟ್ಸನ್ನು ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು TBಗೆ ಸಂಬಂಧಿಸಿದಂಥ ಎಫರ್ಟ್ಸನ್ನು ಎಷ್ಟು ಮಟ್ಟಿಗೆ ಹಾಕ್ತಾ ಇದೆ ಅಂತ. ಇಲ್ಲಿ ಒಂದು ಲೀಡರ್ಶಿಪ್ನ ಆಧಾರದ ಮೇಲೆ ನಾವು ಡಿಸೆಂಟ್ರಲೈಸ್ಡ್ ಕಂಡೀಷನ್ಸನ್ನು ತರುವಂಥದ್ದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್. ಬಿಕಾಸ್ ಇಂಡಿಯಾ ಇವತ್ತು ಡಿಸೆಂಟ್ರಲೈಸ್ ಆಸ್ಪೆಕ್ಟ್ ಅಂತ ಬಂದಾಗ ಸಾಕಷ್ಟು ಮಾಲಿಕ್ಯುಲರ್ ಟೆಸ್ಟಿಂಗ್ ಯೂನಿಟ್ಸನ್ನು ತೊಗೊಂಬಂದಿದ್ದಾರೆ. ಓಕೆ, ಗ್ಲೋಬಲ್ ಲೆವೆಲಲ್ಲಿ ಇದೊಂದು ಲರ್ನಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಡಯಾಗ್ನೋಸನ್ನು ನಾವು ಮಾಡಿರುವಂಥ ಸಂದರ್ಭದಲ್ಲಿ ಈಸಿಯಾಗಿ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ TBಯನ್ನು ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ. ಎಸ್, ಭಾರತ ಇವತ್ತು ಗ್ಲೋಬಲ್ ಲೆವೆಲಲ್ಲಿ 25% ಬರ್ಡನನ್ನು ಕ್ಯಾರಿ ಮಾಡ್ತಾ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಡೂಯಿಂಗ್ ಸೋ ಮಚ್ ಆಫ್ ಎಫರ್ಟ್ಸ್. ಬಿಕಾಸ್ ಎಲ್ಲ ಡೈಮೆನ್ಷನಿಂದಲೂ ಸಹ ಪಾರ್ಟಿಸಿಪೇಷನ್ ಇದೆ. ಪಬ್ಲಿಕ್ ಸೆಕ್ಟರ್ ಪಾರ್ಟಿಸಿಪೇಷನ್, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಇನೋವೇಷನ್ಸನ್ನು ಇಲ್ಲಿ ತರ್ತಾ ಇದ್ದಾರೆ. ಹೆಲ್ತ್ ಕೇರ್ ವರ್ಕರ್ಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಮಾಡೆಲನ್ನೇ ಇವಾಗ ಭಾರತ ತರ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ TB ಕೇಸಸ್ಗಳು ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಡಿಕ್ಲೈನ್ ಆಗ್ತಾ ಇದೆ. ಗ್ಲೋಬಲ್ ಬರ್ಡನ್ ಜಾಸ್ತಿ ಇದೆ ಬಿಕಾಸ್ ಆಫ್ ಪಾಪ್ಯುಲೇಷನ್ ಅಂತ ಆಸ್ಪೆಕ್ಟನ್ನು ನೋಡ್ಬೋದು. ಭಾರತ ಇದಕ್ಕೆ ಸಂಬಂಧಿಸಿದಂತೆ ಹೋರಾಟವನ್ನು ಮಾಡ್ತಾ ಇದೆ. ಬಿಕಾಸ್ ಇದು ಕೇವಲ ಮೆಡಿಕಲ್ ಇಶ್ಯೂ ಅಂತ ಹೇಳ್ತಾ ಇಲ್ಲ, ಈ ಒಂದು ಡಿಸೀಸಿಂದ ಸಾಕಷ್ಟು ಅಸಮಾನತೆ ಕ್ರಿಯೇಟ್ ಆಗುತ್ತೆ. ಇವಾಗ ಮಾಲ್ ನ್ಯೂಟ್ರಿಷನ್ ಇಶ್ಯೂಸ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಪುವರ್ ನ್ಯೂಟ್ರಿಷನ್ ಆಗಿರ್ಬೋದು, ಸೋಷಿಯಲ್ ಸ್ಟಿಗ್ಮಾ, ಈ ರೀತಿಯಾದಂಥ ಇಶ್ಯೂಸ್ಗಳು ಇಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಭಾರತ ಒಂದು ಮಲ್ಟಿ ಡೈಮೆನ್ಷನಲ್ ಆ್ಯಕ್ಷನನ್ನು ಇಲ್ಲಿ ತಂದಿದ್ದಾರೆ. ಬಿಕಾಸ್ ಒಂದು ಬೆಟರ್ ಡಯಾಗ್ನೋಸ್ ಮಾಡಿರುವಂಥದ್ದಾಗಲಿ, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮಾಡುವಂಥದ್ದಾಗಲಿ, ಸೋಷಿಯಲ್ ಸೆಕ್ಯೂರಿಟಿನ ಒದಗಿಸುವಂಥದ್ದಾಗಲಿ, ವ್ಯಾಕ್ಸಿನ್ ಸಂಬಂಧಪಟ್ಟಂತೆ ಕಮ್ಯುನಿಟಿ ಒಂದು ಪಾರ್ಟಿಸಿಪೇಷನ್, ಡಿಸೆಂಟ್ರಲೈಸ್ಡ್ ಕಂಡೀಷನ್, ಸೊ ಇಂಟಿಗ್ರೇಟೆಡ್ ಅಪ್ರೋಚನ್ನು ಭಾರತ ತರ್ತಾ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಸೊ ಇಲ್ಲಿ ಭಾರತ ತಂದಿರುವಂಥ ಒಂದು ಇನೋವೇಷನ್ಸನ್ನು ಅಥವಾ ಇನ್ವೆಸ್ಟ್ಮೆಂಟ್ಸನ್ನು ನಾವು ಹೇಗೆ ಸಕ್ಸಸ್ಸಿವ್ ಆಗಿ ಮಾಡ್ತಾ ಇದ್ವಿ, ಪಾಲಿಸಿ ಹೇಗೆ ಫಂಡಿಂಗನ್ನು ಮಾಡ್ತಾ ಇದೆ,
ಯಾವ ರೀತಿಯಾದಂಥ ಒಂದು ಅಪ್ರೋಚನ್ನು ತರ್ತಾ ಇದ್ದೀವಿ. ಸೋಷಿಯಲ್ ಸ್ಟಿಗ್ಮಾವನ್ನು ಆಗಿರ್ಬೋದು ಅಥವಾ ಈ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ಹೇಗೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಇದು ಗ್ಲೋಬಲ್ ಲರ್ನಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ಲಿ ಭಾರತ ಒಂದು ಹೆಲ್ತ್, ಟೆಕ್ನಾಲಜಿ, ಇನ್ಇಕ್ವಾಲಿಟಿ, ಸೋಷಿಯಲ್ ಇಶ್ಯೂಸ್ ಹೇಗೆ ಫೋಕಸ್ ಮಾಡ್ತಾ ಇದೆ ಅನ್ನುವಂಥ ಡೈಮೆನ್ಷನ್ಸನ್ನು ನಾವು ಗಮನಿಸ್ಬೋದು. ಇಲ್ಲಿ ಒಂದು ಡಿಸೀಸ್ ಅಂತ ಅಷ್ಟೇ ಅಲ್ಲ, ಈ ಒಂದು ಡಿಸೀಸ್ನಿಂದ ನಾವು ಹೇಗೆ ಹೋರಾಡ್ತಾ ಇದ್ದೀವಿ, ಟೆಕ್ನಾಲಜಿನ ಹೇಗೆ ಬಳಸ್ಕೋತಾ ಇದ್ದೀವಿ, ಇನ್ಇಕ್ವಾಲಿಟಿ ಇದರಿಂದ ಹೇಗೆ ಆಗುತ್ತೆ, ಸೋಷಿಯಲ್ ಪ್ರೊಟೆಕ್ಷನ್ ಹೇಗೆ ಸಿಕ್ಕುತ್ತೆ, ಅಥವಾ ಪರ್ಟಿಕ್ಯುಲರ್ ಸೆಕ್ಷನ್ ನಾವು ಹೇಗೆ ಫೋಕಸ್ ಮಾಡ್ತಾ ಇದ್ದೀವಿ, ಈ ಎಲ್ಲ ಡೈಮೆನ್ಷನ್ಸ್ಗಳನ್ನು ನಾವಿಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚ್ನ ಮುಖಾಂತರ ಅಡ್ರೆಸ್ ಮಾಡ್ಬೋದು. ಇಲ್ಲಿ TBಗೆ ಸಂಬಂಧಿಸಿದ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂಬರುವಂಥ ಎಕ್ಸಾಮಿನೇಷನ್ಲಿ. ಕೊನೆ ಹಂತದಲ್ಲಿ ICDS ಸ್ಕೀಮ್ಗೆ ಸಂಬಂಧಪಟ್ಟಂತೆ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಯೋಜನೆ ಪ್ರೈಮರಿ ಫೋಕಸ್ ಏನಿದೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಸ್ಕೀಮ್ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆ ಆಸ್ಪೆಕ್ಟಲ್ಲಿ ಕೇಳಿರುವಂಥ ಕ್ವಶನ್ಗೆ ಎಲ್ಲ ಸ್ಟೇಟ್ಮೆಂಟ್ಸನ್ನು ಸರಿಯಾಗಿ ಒಂದು ಎಕ್ಸಾಮಿನೇಷನ್ ಮಾಡಿ ಸರಿಯಾದ ಉತ್ತರವನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.